ಬೆಳಗ್ಗಿಂದ ಹಾಲಪ್ಪನವರು ಮತ್ತು ಹಾಲಪ್ಪನವರ 92ನೇ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ದಿವಂಗತ ಸಾವಿತ್ರಮ್ಮನವರ ಸ್ಮರಣಾರ್ಥ ಅವರ ಕುಟುಂಬದವರು ಏರ್ಪಡಿಸಿರುವಂತಹ ಈ ಒಂದು ವ್ಯಾಸಂಗೋಷ್ಠಿಯ ಕಾರ್ಯಕ್ರಮವನ್ನು ನಾವು ಈಗ ಮುಂದುವರಿಸ್ತಾ ಇದ್ದೇವೆ. ಈಗಾಗಲೇ ನೀವು ಪ್ರಸ್ತಾವನೆ ಕೇಳಿದ್ರಿ, ಯಾತಕ್ಕೆ ಅವರಿಬ್ಬರು ಸ್ಥಾಪಕದ್ವಯರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ. ನಂತರ ಕರ್ನಲ್ ಆಲ್ಕಾಟ್ರವರು ಥಿಯೋಸಾಫಿಕಲ್ ಸೊಸೈಟಿಗೆ ನೀಡಿದಂತಹ ಕೊಡುಗೆಯ ಬಗ್ಗೆ ತಿಳ್ಕೊಂಡ್ವಿ. ಈಗ ಥಿಯಾಸಫಿಗೆ HBB ಅಮ್ಮನವರು ಕೊಟ್ಟಂತಹ ಕೊಡುಗೆಯ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅವರು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಇಡೀ ನಮ್ಮ ಜೀವಮಾನ ಪೂರ್ತಿ ಜ್ಞಾಪಿಸ್ಕೊಂಡ್ರೂ ಅವರು ಕೊಟ್ಟಂತಹ ಕೊಡುಗೆಯನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೆ ಇರುವಂತಹ ಸೀಮಿತ ಅವಧಿಯಲ್ಲಿ ನಾವು ಏನು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಬ್ಲಾವಟ್ಸ್ಕಿ ಅಮ್ಮವರು ಈ ಪ್ರಪಂಚಕ್ಕೆ ದಿವ್ಯ ಜ್ಞಾನವನ್ನು ನೀಡಿ ಅಜರಾಮರರಾದರು. ಅವರು ಹಿಂದಿನ ಅನೇಕ ಜನ್ಮಗಳಲ್ಲಿ ಅನೇಕ ಕೆಲಸವನ್ನು ಮಾಡಿದರೂ ಕೂಡ ಈಗ ನಾವು ಜ್ಞಾಪಿಸ್ಕೊಳ್ಳೋದು ಥಿಯಾಸಫಿ ಅನ್ನುವಂತಹ ಜ್ಞಾನವನ್ನು ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಕ್ಕೆ ಆಕೆ ಅಜರಾಮರರಾದರು ಅಂತ. ಅವರು 1831ನೇ ಇಸ್ವಿ ಜುಲೈ ತಿಂಗಳ 30ನೇ ತಾರೀಕಿನಂದು ಜನ್ಮ ತಾಳಿದ್ರು. ಅವರ ಊರು ರಷ್ಯಾ ದೇಶದ ದಕ್ಷಿಣ ಪ್ರಾಂತ್ಯದಲ್ಲಿರುವಂತಹ ಏಕಾಟೆರಿನೋಸ್ಲಾಯ್ ಅನ್ನೋವಂಥ ಒಂದು ಊರು. ಅದು ರಷ್ಯನ್ ಭಾಷೆಯಲ್ಲಿರುವಂಥ ಹೆಸರುಗಳು. ಅದು ಆ ಊರಲ್ಲಿ ಅವರ ತಂದೆಯದ್ದು ರಾಜ ಮನೆತನ. ಅಂದರೆ ಅನೇಕ ಜನ ಚಕ್ರವರ್ತಿಗಳಿಗೆ ಈ ಮನೆತನದ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟಂತಹ ಒಂದು ರಾಜ ಮನೆತನದಲ್ಲಿ ಅಮ್ಮ ಅವರು ಜನ್ಮ ತಾಳ್ತಾರೆ ಹೆಣ್ಣು ಮಗುವಾಗಿ. ತಂದೆಯ ಹೆಸರು ಪೀಟರ್ ಹಾಹನ್ ಅಂತ, ತಾಯಿ ಹೆರ್ಲಿ ಫಿಡೀಪ್ ಅಂತ. ಆಕೆ ಆ ಕಾಲದಲ್ಲೇ ಕಾದಂಬರಿ ಬರೆದಿದ್ರಂತೆ. ಹುಟ್ಟಿದ ಮಗುವಿಗೆ ಹೆಲೆನಾ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ. ಇವರಿಗೆ 10 ವರ್ಷ ಆಗಿದ್ದಾಗ ತಾಯಿ ಮರಣ ಹೊಂದುತ್ತಾರೆ. ಆಮೇಲೆ ದಾದಿಯರಿಂದ ರಕ್ಷಣೆ ಸಿಗ್ತಾ ಹೋಗುತ್ತೆ. ಎಷ್ಟು ತುಂಟತನ ಮಾಡ್ತಾಯಿದ್ರು ಅವರು ಅಂತ ಹೇಳಿದರೆ ಹೇಳೋದಕ್ಕೆ ಅಷ್ಟು ಅಸಾಧ್ಯವಾದಷ್ಟು ತುಂಟತನ ಮಾಡ್ತಾಯಿದ್ರು. ಎಲ್ಲೆಲ್ಲೋ ಹೊರಟು ಹೋಗ್ಬಿಡ್ತಾಯಿದ್ರು, ನೆಲಮಾಳಿಗೆಯಲ್ಲಿ ಹೋಗಿ ಕೂತ್ಕೊಂಡು ಬಿಡ್ತಾಯಿದ್ರು. ಒಟ್ಟಲ್ಲಿ ಅವರಿಗೆ ಯಾವಾಗಲೂ ಚಟುವಟಿಕೆಯ ಒಂದು ಜೀವನ. ಹಾಗಾಗಿ ದಾದಿಯರು ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾಗ ಬಹಳ ಧೈರ್ಯವಂತೆ ಚಿಕ್ಕಂದಿನಿಂದ ಅತಿಯಾದ ತುಂಟತನ, ತುಂಬ ತುಂಟತನ ಅಂದರೆ ತಡೆಯೋದಕ್ಕೆ ಆಗದೇ ಇರೋಷ್ಟು ತುಂಟತನ ಅವರದ್ದು. ಎಂತಹ ತುಂಟ ಕುದುರೆ ಆದರೂ ಕೂಡ, ಎಂತಹದ್ದೇ ತುಂಟ ಕುದುರೆ, ದೊಡ್ಡವರು ಸವಾರಿ ಮಾಡೋದಕ್ಕೆ ಹೆದರ್ತಾ ಇದ್ದಂತಹ ಕಾಲದಲ್ಲಿ ಕೂಡ ಅಂತಹ ಕುದುರೆಯನ್ನು ಕೂಡ ಇವರು ಸುಲಭವಾಗಿ ಪಳಗಿಸ್ಬಿಟ್ಟು ಅದರ ಸವಾರಿಯನ್ನು ಮಾಡ್ತಾಯಿದ್ರು. ತುಂಬ ಸೂಕ್ಷ್ಮವಾದಂತಹ ಸ್ವಭಾವದವರಾಗಿದ್ದರು, ತುಂಬ ಸೂಕ್ಷ್ಮ. ಅಂಥದ್ರಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಕೂಡ ಅವರಿಗೆ ಅತೀಂದ್ರಿಯ ಶಕ್ತಿಗಳಿತ್ತು. ಅಂದರೆ ಅವರು ಬೇರೆ ಲೋಕದ, ಸೂಕ್ಷ್ಮ ಲೋಕದ ಜನರ ಜೊತೆಗೆ ಒಡನಾಟ ಇಟ್ಕೊಂಡಿದ್ರು, ಆಟ ಆಡ್ತಾಯಿದ್ರು, ಮಾತುಗಳನ್ನು ಕೇಳ್ತಾಯಿದ್ರು, ಅವರಿಂದ ರಕ್ಷಿಸಲ್ಪಡ್ತಾಯಿದ್ರು. ಅದರ ಅತೀಂದ್ರಿಯವಾದಂತಹ ಅನೇಕ ಶಕ್ತಿಗಳು ಅವರಿಗಿತ್ತು. ಈ ಹೇಳ್ತೀವಲ್ವ ನಾವು ಅಷ್ಟ ಶಕ್ತಿಗಳು, ಇದು ಅಷ್ಟಸಿದ್ಧಿಗಳು ಅಂತ, ಎಲ್ಲ ಸಿದ್ಧಿಗಳು ಅವರಿಗೆ ಆಗಲೇ ಇತ್ತು. ಇತರರಿಗೆ ಕಾಣಿಸಿದಂತಹ ಅದೃಶ್ಯ ವ್ಯಕ್ತಿಗಳ ಜೊತೆಗೆ ಅವರು ಸಂಭಾಷಣೆ ಮಾಡ್ತಾಯಿದ್ರು, ಮಾತಾಡ್ತಾಯಿದ್ರು, ಅವ್ರ ಜೊತೆ ಆಟ ಆಡ್ತಾಯಿದ್ರು. ಅನೇಕ ಜನ ಯೋಗಿಗಳೊಂದಿಗೆ ಮಾತನಾಡಿಬಿಟ್ಟು ತಮ್ಮ ಪ್ರಶ್ನೆಗಳಿಗೆ, ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಬರುವಂತಹ ಏನೇನೋ ಪ್ರಶ್ನೆಗಳು, ಆ ಎಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರ ಕಂಡುಹಿಡ್ಕೋತಾ ಇದ್ದರು ಯೋಗಿಗಳನ್ನು ಭೇಟಿ ಮಾಡಿ. ಆಮೇಲೆ ಇನ್ನೇನು ಒಂದು ತಮಾಷೆ ವಿಷಯ ಅಂದರೆ ಈ ಕೀಟಗಳು, ಜೀರುಂಡೆ ಇರ್ಬೋದು, ಏನೇನೋ ಕೀಟಗಳಿರುತ್ತಲ್ಲ, ಅವೆಲ್ಲ ಕಿಚ ಕಿಚ ಅಂತ ಏನೋ ಕೂಗ್ತಾ ಇರುತ್ತಲ್ವ, ಅದು ಮತ್ತು ಜೇನ್ನೊಣ, ಇವುಗಳ ಭಾಷೆ ಕಲ್ತಿರ್ತಾರೆ ಅವರು. ಅವ್ರಿಗೆ ಅದು ಗೊತ್ತಾಗ್ತಿರ್ತಾವೆ, ಏನು ಮಾತಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಆ ಕೀಟಗಳ, ಜೇನ್ನೊಣಗಳ ಭಾಷೆಯನ್ನು ಕೂಡ ಅವರು ಅವಾಗ ಚಿಕ್ಕ ವಯಸ್ಸಲ್ಲಿ ಅವರು ಕಲ್ತ್ಕೊಂಡಿರ್ತಾರೆ. ಅದೃಶ್ಯ ವ್ಯಕ್ತಿಗಳ ಸಂರಕ್ಷಣೆಯಲ್ಲಿ ಬೆಳೀತಾರೆ. ಒಬ್ಬ ಗೂನು ಬೆನ್ನಿನ ಚಿಕ್ಕದಾದಂತಹ ಹುಡುಗ, ಅಂದರೆ ಅದೃಶ್ಯವಾಗಿ ಬೇರೆಯವ್ರ ಕಣ್ಣಿಗೆ ಕಾಣಿಸದಲ್ಲೇ ಇರೋವಂಥವರು ಇವ್ರ ಜೊತೆಗೆ ಸದಾಕಾಲ ಇರ್ತಾರೆ. ಯಾವಾಗಲೂ ಅವ್ರ ಜೊತೆಗೆ ಇರುವಂತಹ ಒಂದು ಇದನ್ನು ಅವ್ರ ಜೊತೆಯಲ್ಲಿ ಇರ್ತಾರೆ, ಅವ್ರನ್ನ ನೋಡ್ಕೊಳ್ತಾ ಇರ್ತಾರೆ. ಒಂದು ಫೋಟೋ ಇರುತ್ತೆ ಭಾಳ ಎತ್ತರದಲ್ಲಿ, ಅದನ್ನು ನೋಡಲೇಬೇಕು ಅಂತ ಇವರು ಚಿಕ್ಕ ವಯಸ್ಸಿನಲ್ಲಿ ನೋಡ್ಬಿಟ್ಟು ಅಂದ್ಕೊಂಡು ಆ ಫೋಟೋನ ನೋಡ್ತೀನಿ ಅಂತ ಹೇಳಿ ಮೊದಲು ಒಂದು ಟೇಬಲ್ ಹಾಕ್ತಾರೆ, ಅದ್ರ ಮೇಲೆ ಒಂದು ಚಿಕ್ಕ ಟೀಪಾ ಇಡ್ತಾರೆ, ಆಮೇಲೆ ಒಂದು ಚೇರ್ ಹಾಕ್ತಾರೆ, ಅದು ಆಗಲ್ಲ, ಆಮೇಲೆ ಒಂದು ಸ್ಟೂಲ್ ಇಡ್ತಾರೆ, ಎಲ್ಲ ಇಟ್ಟು ಹತ್ತುಬಿಟ್ಟು ಕರ್ಟನ್ ತೆಗೆದು ಫೋಟೋ ನೋಡ್ತಾರೆ, ಜ್ಞಾನ ತಪ್ಪಿ ಬಿದ್ದುಬಿಡ್ತಾರೆ ಕೆಳಕಲ್ಲಿಂದ.
ಅಲ್ಲಿಂದ ಬಿದ್ದರೆ ಸಣ್ಣ ಮಗು ಎಲ್ಲಿ ಇರಲಿಕ್ಕೆ ಸಾಧ್ಯ. ಆದರೆ ನೋಡಿದ್ರೆ ಅಲ್ಲಿ ಕೆಳಗೆ ಬಿದ್ದರೂ ಕೂಡ ಅವ್ರಿಗೆ ಯಾವ ಪೆಟ್ಟು ಆಗೋದಿಲ್ಲ, ಪ್ರಜ್ಞಾಹೀನರಾಗಿರ್ತಾರೆ. ಆದರೆ ಅವರು ಕೆಳಗಡೆ ನೆಲದಲ್ಲಿ ಮಲಗಿಸಲ್ಪಟ್ಟಿರ್ತಾರೆ. ಅವ್ರು ಬಿದ್ದರೆ ಪೆಟ್ಟಾಗಿರಲ್ಲ, ನೆಲಕ್ಕೆ ಬೀಳೋದೇ ಇಲ್ಲ. ಅವ್ರನ್ನೇ ಗಾಳಿಯಲ್ಲೇ ಎತ್ತಿ ಹಿಡಿದು ನೆಲದಲ್ಲಿ ಮಲಗಿಸಿರ್ತಾರೆ. ಆ ರೀತಿಯಾಗಿರುತ್ತೆ. ಇನ್ನು ಕುದುರೆ ಸವಾರಿಯಿಂದ ಮಾಡುವಾಗ ಕೂಡ ಜಾರಿ ಬಿದ್ದು ಕಾಲು ರಿಕಾಪಲ್ಸಿಗೆ ಹಾಕ್ಕೊಂಡ್ಬಿಟ್ಟು ನೆಲದಲ್ಲಿ ನೇತಾಡ್ತಾ ಇರ್ತಾರೆ. ಅಂಥ ವೇಳೆಯಲ್ಲಿ ಕೂಡ ಅವ್ರ ದೇಹ ನೇತಾಡ್ತಿದ್ದಾಗ ಕೂಡ ಕಾಣದ 2 ಕೈ ಆ ಕುದುರೆ ಜೊತೆನೇ ಓಡ್ತಾ ಇವರ ಬಾಡಿಯನ್ನು, ಇವರ ಶರೀರವನ್ನು ಎತ್ತಿ ಹಿಡಿದಿರುತ್ತೆ. ಒಂದೇ ಒಂದು ಕೂದಲು ಎಳೆಯಷ್ಟು ಕೂಡ ಅವ್ರಿಗೆ ಗಾಯ ಆಗಿರೋದಿಲ್ಲ. ಇದು ಎಲ್ಲರೂ ನೋಡಿರೋ ಅಂಥದ್ದು. ಎಷ್ಟು ಪವಾಡಗಳನ್ನು ಅವ್ರು ಮಾಡೋರು ಅಂತ ಹೇಳಿದರೆ, ಚಿಕ್ಕವರಿದ್ದಾಗ ಇದಕ್ಕಿದ್ದಂತೆ ಟೀಪಾಯಿನ ಗಟ್ಟಿ ಮಾಡಿಬಿಡೋದು, ಇಲ್ಲದ್ರೆ ತುಂಬ ಲೈಟ್ ವೆಯ್ಟ್ ಆಗೋ ಥರ ಮಾಡೋದು, ಎಲ್ಲ ಅದನ್ನು ಮಾಡಿ ತೋರಿಸ್ತಾ ಇದ್ರು ಅವರು. ಅವ್ರು ನಿದ್ರೆ ಮಾಡುವಾಗ ಅವ್ರ ಕೈಯನ್ನು ಯಾರಾದರೂ ಹಿಡ್ಕೊಂಡು, ಏನೋ ಒಂದು ಸಮಸ್ಯೆ ಇದೆ ಅಂತ ಇಟ್ಕೊಳ್ಳಿ, ಆವಾಗ ಅವ್ರ ಕೈ ಹಿಡ್ಕೊಂಡು ನಿದ್ದೆ ಮಾಡ್ತಿರ್ತಾರೆ. ಅವ್ರ ಕೈ ಹಿಡ್ಕೊಂಡು ನನಗಿಂಥ ಸಮಸ್ಯೆ ಇದೆ, ನಾನು ಏನು ಮಾಡಲಿ ಅಂತ ಹೇಳಿ ಅವರನ್ನು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಿದ್ರಂಥವ್ರು. ಎಷ್ಟು ಸಮಂಜಸವಾದ ಉತ್ತರ ಕೊಡ್ತಿದ್ರು ಅಂದರೆ, ಅದರಂತೆ ನಡ್ಕೊಂಡ್ರೆ ಅವ್ರ ಸಮಸ್ಯೆ ಪರಿಹಾರ ಆಗ್ತಿತ್ತಂತೆ. ಆರೋಗ್ಯದ ಸಮಸ್ಯೆ ಇರ್ಬೋದು, ರಾಜಕೀಯದ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ ಇರ್ಬೋದು, ಅವ್ರು ಕೈ ಹಿಡ್ಕೋಬೇಕು, ನಿದ್ದೆ ಮಾಡಿರ್ಬೇಕು ಅವರು. ಅವಾಗ ಕೈ ಹಿಡ್ಕೊಂಡು ನನಗಿಂಥ ತೊಂದರೆ ಇದೆ, ಏನು ಮಾಡಲಿ ಅಂತ ಕೇಳಿದ್ರೆ ಅವ್ರು ಹಾಗೆ ನಿದ್ರೆನಲ್ಲೇ ಉತ್ತರ ಕೊಡ್ತಿದ್ರಂತೆ. ಅಷ್ಟು ಕರಾರುವಾಕ್ಕಾದಂಥ ಉತ್ತರ ಇರ್ತಾಯಿತ್ತು ಅಂದರೆ ಆ ಸಮಸ್ಯೆ ಪರಿಹಾರ ಆಗ್ತಾಯಿತ್ತಂತೆ ಅವ್ರು ಅಷ್ಟು ಚಿಕ್ಕವರಿದ್ದಾಗಲೇನೆ. ಹೀಗೆ ಈ ಕಳೆದು ಹೋದಂಥ ಸಾಮಾನಿನ ಬಗ್ಗೆ ಕೇಳ್ಕೊಳ್ಳೋರಂತೆ, ಓಡೋದಂಥ ಕುದುರೆ ಬಗ್ಗೆ ಕೇಳ್ಕೊಳ್ಳೋರಂತೆ, ಎಲ್ಲ ರೀತಿಯ ತೊಂದರೆ ತಾಪತ್ರಯಗಳನ್ನೂ ಇವ್ರನ್ನ ಕೇಳಿ ಪರಿಹಾರ ಮಾಡ್ಕೊಳ್ತಿದ್ರಂತೆ ಜನ. ಒಂದ್ಸಲ ಗೊತ್ತಾದ್ಮೇಲೆ ಮಾಡೇ ಮಾಡ್ಕೊಳ್ತಾರಲ್ವ, ಆ ರೀತಿ ಅವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ರಂತೆ. ಮತ್ತು ಆ ಕಾಲದಲ್ಲೇ ಅವರು ಸಂಗೀತ ತುಂಬ ಚೆನ್ನಾಗಿ ಕಲ್ತಿರ್ತಾರೆ, ರಷ್ಯನ್ ಸಂಗೀತ ಕಲ್ತಿರ್ತಾರೆ. ಅವ್ರಿಗೆ 17 ವರ್ಷ ಆಗತ್ತೆ. ಆವಾಗ ತುಂಬ ಜನ, ಅಂದರೆ ಆ ಕಾಲದಲ್ಲಿ ವಿವಾಹ ಅಷ್ಟರೊಳಗೆ ಆಗ್ಬಿಡ್ಬೇಕು. ಅವಾಗ ಎಷ್ಟು ಜನ ರಾಜ್ಕುಮಾರರು ಬಂದ್ರೇನು ಇವರು ಒಂದಲ್ಲ ಒಂದು ಕೊಂಕು ತೆಗೆಯೋದು, ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಅದರಿಂದ ಒಂದಲ್ಲ ಒಂದು ಕೊಂಕು ತೆಗೆದು ಅವರನ್ನು ನೀನು ಹಾಗಿದೆಯಾ, ನೀನು ಹೀಗಿದೆಯಾ ಅಂತ ಏನೋ ಹೇಳಿ ಕಳಿಸ್ಬಿಡೋರಂತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಟೀಚರ್ ಒಬ್ರು ಇರ್ತಾರೆ, ಅವ್ರು ಹೇಳ್ತಾರೆ, ನೀನು ಹೀಗೆ ಬಂದವ್ರನ್ನೆಲ್ಲ ನೀನು ಓಡಿಸ್ತಾ ಇದ್ದರೆ ಅವಾಗ ಆ ಮುದುಕ ಬ್ಲಾವಡ್ಸ್ಕಿ ಇದ್ದಾನಲ್ಲ, ಅಷ್ಟು ವಯಸ್ಸಾದವನು, ಅವನು ನಿನ್ನನ್ನು ಮದುವೆ ಆಗಲ್ಲ ಅಂದ್ಬಿಡ್ತಾರೆ. ಇವ್ರಿಗೆ ಎಷ್ಟು ಕೋಪ ಬರುತ್ತೆ ಅಂದರೆ, ಅದು ಹೆಂಗೆ ಅವ್ನು ಮದುವೆ ಆಗಲ್ಲ, ನಾನು ಅವನ್ನೇ ಮದುವೆ ಆಗ್ತೀನಿ, ಅದು 3 ದಿವಸದಲ್ಲಿ ಅಂತ ಹಠ ಹಿಡಿದು ಆವಾಗ ಆ ಮುದುಕ ಬ್ಲಾವಡ್ಸ್ಕಿನ ಮದುವೆ ಮಾಡ್ಕೊಳ್ತಾರೆ. ಆವಾಗೇನಾಗುತ್ತೆ ಅಂದರೆ 3 ದಿವಸದಲ್ಲಿ ಮದುವೆ ಆಗುತ್ತೆ. ಮದುವೆ ಆಗೋ ಟೈಮ್ನಲ್ಲಿ ಅವಾಗ ಅವ್ರಿಗೆ ಹೆದರಿಕೆ ಆಗುತ್ತೆ, ಅಯ್ಯೋ ಇದೇನಿದು, ನಾನು ಹಿಂಗೆ ಈ ಮುದುಕನ ಜೊತೆಗೆ ಮದುವೆ ಮಾಡ್ಕೊತಾ ಇದ್ದೀನಲ್ಲ ಅಂತ. ಅವ್ರ ತಂದೆಗೆ ಹೇಳ್ತಾರೆ, ನಂಗೆ ಇಷ್ಟ ಇಲ್ಲ, ಅವ್ರು ಹೇಳಿದ್ರು ಅಂತ ನಾನು ಅದು ಸಿಟ್ಟಲ್ಲಿ ಇದನ್ನು ಮಾಡಿದೆ ಅಷ್ಟೇ ಅಂತ. ಆದರೆ ಎಲ್ಲ ಸಿದ್ಧಾಗೋಗ್ಬಿಟ್ಟಿದೆ, ಮದುವೆ ಆಗಲೇಬೇಕು. ಮದುವೆ ಆಗತ್ತೆ. ಆದರೆ ಇವರು ಒಂದು ಕುದುರೆ ಹತ್ತಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ದೇಶ ಪರ್ಯಟನೆ ಹೊರಟೋಗ್ತಾರೆ. ಯಾವತ್ತೂ ಅವರು ಸಂಸಾರಕ್ಕೆ ಇಳಿಲೇ ಇಲ್ಲ. ಹಠ ಮಾಡಿ ಆ ಮುದುಕನ ಮದುವೆ ಆದ ಅಷ್ಟೇ, ಆದರೆ ಕುದುರೆ ಹತ್ತಿ ತಪ್ಪಿಸ್ಕೊಂಡ್ಬಿಡ್ತಾರೆ, ಬೇರೆ ದೇಶಕ್ಕೆ ಹೋಗ್ಬಿಡ್ತಾರೆ. ಅವ್ರ ತಂದೆ ಆ ಕಾಲದಲ್ಲಿ ಸಹಾಯ ಮಾಡ್ತಿರ್ತಾರೆ ಅವ್ರಿಗೆ, ಸ್ವಲ್ಪ ಹಣಕಾಸನ್ನು ಕಳಿಸ್ಕೊಡೋದು, ಅದು ಆ ರೀತಿಯಾಗಿ ನೋಡ್ಕೊಳ್ತಾ ಇರ್ತಾರೆ. ಯಾಕೆಂದರೆ ಅವ್ರ ಮಗಳು ಯಾವುದೋ ಒಂದು ಕಾರ್ಯಕ್ಕೆ ಹುಟ್ಟಿದವಳು ಅನ್ನೋದು ಗೊತ್ತಿರತ್ತೆ. ಆಮೇಲೆ ಕಾನ್ಸ್ಟಂಟಿನೋಪಲ್ಗೆ ಹೋಗ್ತಾರೆ, ಈಜಿಪ್ಟ್ಗೆ ಹೋಗ್ತಾರೆ, ಯುರೋಪ್ಗಳಿಗೆ ಹೋಗ್ತಾರೆ, ಏನೆಲ್ಲ ದೇಶಗಳನ್ನು. ಆ ಕಾಲದಲ್ಲಿ ಏನು ಏರೋಪ್ಲೇನ್ ಇಲ್ಲ, ಮೋಟಾರ್ ಗಾಡಿ ಇಲ್ಲ, ಕೆಲವು ಮೋಟ್ರ್ ಗಾಡಿ ಇತ್ತು, ಕುದುರೆ ಗಾಡಿ ಇಲ್ಲ, ಕುದುರೆ ಸವಾರಿ ಇಲ್ಲ, ಹಡಗು, ಇಷ್ಟರಲ್ಲೇ ಓಡಾಡಬೇಕಿತ್ತು. ಅದರಲ್ಲೇ ಅಷ್ಟು ದೇಶಗಳನ್ನು ಸುತ್ತುತ್ತಾರೆ. ಎಲ್ಲ ಕಡೆ ಸುತ್ತೋದು ಏನಕ್ಕೆ ಸುತ್ತಿದ್ರು ಇವರು, ಏನಕ್ಕೆ ಓಡಾಡಿದ್ರು? ನಾವು ಹೋದಕ್ಕೆ ಎಕ್ಸ್ಕರ್ಷನ್ನು ಅದು ನೋಡೋಕ್ಕೆ ಇದು ನೋಡೋಕ್ಕೆ ಹೋದ್ರ? ಇಲ್ಲ. ಆ ಜಾಗದ ಯೋಗಿಗಳನ್ನು ತಿಳ್ಕೊಂಡು ಯಾರಿದ್ದಾರೆ ಅಂತ ಅವ್ರ ಹತ್ರ ಕೂತು ಗಂಟೆಗಟ್ಟಲೆ ಕೂತು ತನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಗೊಳ್ಳೋಕ್ಕೋಸ್ಕರ ಹೋಗ್ತಿರ್ತಾರೆ. ಈಜಿಪ್ಟಿಗೂ ಹೋಗಿದ್ದು ಅದಕ್ಕೇನೆ, ಕಾನ್ಸ್ಟಂಟಿನೋಪಲ್ಗೆ ಹೋಗಿ ಎಲ್ಲ ದೇಶದ ಎಲ್ಲ ಯೋಗಿಗಳನ್ನು ಅವರು ಭೇಟಿ ಮಾಡ್ತಾರೆ. ಹಾಗೆ ಅಲ್ಲಿಂದ ಕೈರೋ ನಗರಕ್ಕೆ ಹೋಗ್ತಾರೆ. ಅಲ್ಲಿದ್ದು ಪ್ರಸಿದ್ಧ ಯೋಗಿಯನ್ನು ಭೇಟಿ ಮಾಡಿ ಅನೇಕ ವಿದ್ಯೆಗಳನ್ನು ಅವರು ಅಲ್ಲಿ ಕಲಿತಾರೆ. ಪ್ಯಾರಿಸು, ರೋಮ್, ಲಂಡನ್, ಅವರು ಓಡಾಡ್ದಲೇ ಇರೋ ದೇಶನೇ ಇಲ್ಲ. ಯಾವಾಗ 17 ವರ್ಷದ ಹುಡುಗಿ, 18-19ರಲ್ಲಿ ಈ ಎಲ್ಲ ಅದನ್ನು ಅವರು ಮಾಡಿದ್ದು. 1851ರಲ್ಲಿ ಲಂಡನ್ನಿನ ಹೈಡ್ ಪಾರ್ಕ್ ಹತ್ರ ಇವರು ಅಲ್ಲಿ ಇದ್ದಾಗ, ಆವಾಗ ಅವರ ನೆಚ್ಚಿನ ಗುರುಗಳಾದಂತಹ ಮಹಾತ್ಮರನ್ನು ಭೇಟಿ ಮಾಡ್ತಾರೆ. ಅವರು ಭೇಟಿ ಮಾಡಿ ನಂತರ ಅವ್ರು ಹೇಳ್ತಾರೆ, ಮಹಾತ್ಮರ ಹೇಳಿಕೆಯಂತೆ ಟಿಬೆಟ್ಗೆ ಹೊರಟೋಗ್ತಾರೆ. ಅಲ್ಲಿಂದ ಟಿಬೆಟ್ಗೆ ಹೋಗಿ ಸುಮಾರು 3-3.5 ವರ್ಷಗಳ ಕಾಲ ಬ್ಲಾವಡ್ಸ್ಕಿ ಅನ್ನೋರು ಬದುಕಿದ್ದಾರೆ,
ಹೆಲೆನಾ ಅವ್ರು ಬದುಕಿದ್ದಾರೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಆ ಮಟ್ಟಕ್ಕೆ ಟಿಬೆಟ್ನಲ್ಲಿ ಗುರುಗಳ ಆಶ್ರಮದ ಪಕ್ಕದಲ್ಲಿ ವಾಸ ಮಾಡಿಕೊಂಡಿದ್ದು ಎಲ್ಲ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿತಾರೆ. ಯಾಕೆಂದರೆ ಮುಂದೆ ಅವ್ರು ಮಾಡಬೇಕಾಗಿರುವಂಥದ್ದು ಮಹಾನ್ ಕಾರ್ಯ, ಮಹಾನ್ ಜ್ಞಾನವನ್ನು ಎಲ್ಲರಿಗೂ ತಿಳಿಸಿ ಹೇಳುವಂತಹ ಒಂದು ಮಹತ್ ಕಾರ್ಯ ಮಾಡಬೇಕಾಗಿತ್ತಲ್ಲ. ಆ ಮಹತ್ ಕಾರ್ಯಕ್ಕೆ ಅಗತ್ಯವಾದಂತಹ ಆಧ್ಯಾತ್ಮಿಕ ಒಂದು ವಿದ್ಯೆ ಶಿಕ್ಷಣ ಏನಿದೆ, ಆ ಗುರುಕುಲದ ಶಿಕ್ಷಣ ಏನಿದೆ, ಆ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಸುಮಾರು 1867ರಿಂದ 1871ರವರೆಗೆ ಅವರು ಟಿಬೆಟ್ನಲ್ಲಿ ಇರ್ತಾರೆ. ಆ ವೇಳೆಯಲ್ಲಿ ಗೌತಮಿ ಮಹರ್ಷಿಗಳು ಅವರ ತಂಗಿಗೆ ಒಂದು ಪತ್ರ ಬರೀತಾರೆ. ಏನು ಹೆದರ್ಕೋಬೇಡಿ, ಇವರು ಚೆನ್ನಾಗಿದ್ದಾರೆ, ಹೆಲೆನಾ ಚೆನ್ನಾಗಿದ್ದಾರೆ, ನಮ್ಮ ಹತ್ರ ಇದ್ದಾರೆ ಅವರು ಅಂತ ಹೇಳಿ ಒಂದು ಪತ್ರ ಬರೆದಿರ್ತಾರೆ. ಅದರಿಂದ ಅವರು ಇದ್ದಾರೆ ಅನ್ನುವಂತಹ ಸುದ್ದಿ ಗೊತ್ತಾಗತ್ತೆ. ನಂತರ ಕೂಡ ಅವರು ಅಲ್ಲಿಂದ ಹೊರಬಂದ ಮೇಲೆ ಕೂಡ ಅನೇಕ ದೇಶಗಳನ್ನು ಸುತ್ತುತ್ತಾರೆ. ಯಾಕೆ ಸುತ್ತುತ್ತಾರೆ? ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಯೋಗಿಗಳನ್ನು ಭೇಟಿ ಮಾಡೋದು, ಅವರಲ್ಲಿರುವ ವಿದ್ಯೆಯನ್ನು ಕಲಿತ್ಕೊಳ್ಳೋದು, ಇದು ಅವರ ಕಾಯಕ ಆಗಿರುತ್ತೆ. ಅನೇಕ ರೀತಿಯ ಯೋಗ ವಿದ್ಯೆಯನ್ನು ಕಲಿತಾರೆ. ಅವರುಗಳಿಗೆ ತೊಂದರೆ ಎದುರಾದಾಗ ಯಾರಾದರೂ ಒಬ್ಬರು ಸಹಾಯಕ್ಕೆ ಬರ್ತಿರ್ತಾರೆ. ಇಂಥವ್ರು ಅಂತ ಇಲ್ಲ, ಕೈಯಲ್ಲಿ 3 ಕಾಸು ಸಿಗ್ತಾ ಇಲ್ವಾ, ಊಟ ಸಿಗತ್ತಾ ಇಲ್ವಾ, ಯಾವ ದೇಶಕ್ಕೆ ನಾನು ಹೋಗಬೇಕು, ಯಾವುದೂ ಅವರಲ್ಲಿ ಗಣನೆಗೆ ಇಲ್ಲ. ಹೊರಟೆ ಅಂದರೆ ಹೊರಟೆ ಅಷ್ಟೆ. ಅವಾಗ ಯಾರೋ ಒಬ್ಬರು ಬಂದು ಏನೋ ಒಂದು ಸಹಾಯ ನೀಡಿ ಅವರನ್ನು ಕಾಪಾಡಿ ಮುಂದಿನ ಜಾಗಕ್ಕೆ ಅವರನ್ನು ಕಳಿಸ್ಕೊಡ್ತಾ ಇರ್ತಾರೆ. ಯಾವುದೋ ದೇಶದಲ್ಲಿ ಒಂದು ಸರ್ತಿ ಏನಾಗುತ್ತೆ, ದೋಣಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಜ್ವರ ಅಂದರೆ ಎಂಥ ಜ್ವರ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಜ್ಞಾನ ತಪ್ಪಿ ದೋಣಿನಲ್ಲಿ ಬಿದ್ದೋಗ್ಬಿಟ್ಟಿರ್ತಾರೆ. ಆ ದೋಣಿ ನಡೆಸೋನು ನೋಡ್ತಾನೆ, ಇವರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ತಿಳ್ಕೊತಾನೆ, ಹೆದರ್ಕೊಂಡ್ಬಿಡ್ತಾನೆ. ಅವನು ದೋಣಿನ ದಡದಲ್ಲಿ ಕಟ್ಟಾಕ್ಬಿಟ್ಟು ಅವನು ಓಡೋಗ್ಬಿಡ್ತಾನೆ ಅಲ್ಲಿಂದ ತಪ್ಪಿಸ್ಕೊಂಡು, ಹೆದರ್ಕೊಂಡು. ಯಾಕೆಂದರೆ ಕೊಂದಾಕದೆ ಅಂತ ಅವನ ಮೇಲೆ ಇದು ಬರುತ್ತೆ ಅಂತ ಹೇಳಿ ಹೋಗ್ಬಿಡ್ತಾನೆ. ಅವಾಗೇನಾಗುತ್ತೆ ಅಂತ ಹೇಳಿದರೆ ತುಂಬ ಅನಾರೋಗ್ಯದಿಂದ ದೋಣಿ ಜ್ಞಾನ ತಪ್ಪಿದಾಗ ಯಾರೋ ಒಬ್ಬರು ಬಂದು ಅವರನ್ನು ತಮ್ಮ ಮನೆಗೆ ತಗೊಂಡು ಹೋಗಿ ಅವರಿಗೆ ಕಾಯಿಲೆಯನ್ನು ಗುಣಪಡಿಸಿ ಅವರಿಗೆ ಊಟ ಉಪಚಾರಗಳನ್ನು ಮಾಡಿ ಕೈಗೆ ದುಡ್ಡು ಕೊಟ್ಟು ಅವ್ರಿಗೆ ಎಲ್ಲಿಗೆ ಹೋಗಬೇಕಾಗಿತ್ತೋ ಅಲ್ಲಿಗೆ ಆ ಜಾಗಕ್ಕೆ ತಾವೇ ಒಂದು ಗಾಡಿ ಮಾಡಿ ಅವರನ್ನು ಕಳಿಸ್ಕೊಡ್ತಾರೆ. ಅಂದರೆ ಸದಾಕಾಲ ಮಹಾತ್ಮರ ರಕ್ಷಣೆಯಲ್ಲಿರ್ತಾರೆ. ಯಾಕೆ ಹೇಳಿ? ಅವ್ರು ಮಾಡ್ತಿದ್ದಿದ್ದು ಮಹಾತ್ಮರ ಕೆಲಸ ಮಾತ್ರ, ತನ್ನ ಸ್ವಂತ ಕೆಲಸ 3 ಕಾಸಿನ ಮಾಡಲಿಲ್ಲ. ಯಾಕೆ? ತನ್ನ ಶರೀರದ ಬಗ್ಗೆ ತನಗೆ ಗಮನ ಇಲ್ಲ. ಊಟ ಮಾಡಿದ್ನ, ತಿಂಡಿ ತಿಂದನ, ನಿದ್ದೆ ಮಾಡಿದ್ನ ಯಾವುದೂ ಇಲ್ಲ ಆಕೆಗೆ. ಮಾಡ್ತಿದ್ದೆಲ್ಲ ಮಹಾತ್ಮರಿಗಾಗಿ. ಅದನ್ನು ಆ ವಿದ್ಯೆ ಕಲಿಬೇಕು ಅಂತ ಆ ಹಪಹಪಿಯಲ್ಲೇ ಅವರು ಇಡೀ ಜೀವನವನ್ನು ಕಳೆದಂಥವ್ರು. ಹಾಗೆ ಅವರನ್ನು ಕಾಪಾಡ್ತಾ ಇದ್ದಂತಹ ಜನಗಳು ಇದ್ದರು. ಅವ್ರಿಗೆ ಗೊತ್ತಿತ್ತು ಚಿಕ್ಕಂದಿನಲ್ಲೇ ತಾನು ಹುಟ್ಟಿರೋದು ಒಂದು ಮಹಾನ್ ಕಾರ್ಯಕ್ಕೆ ಅಂತ. ತುಂಬ ದೊಡ್ಡ ಕಾರ್ಯಕ್ಕೆ ನಾನು ಹುಟ್ಟಿದ್ದೀನಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ಹಾಗಾಗಿ ಅವ್ರೇನು ಮಾಡ್ತಾಯಿದ್ರು, ಚಿಕ್ಕಂದಲ್ಲೇ ಅದಕ್ಕೆ ಪೂರಕವಾದದ್ದನ್ನು ಕಲಿತ್ರೆ ಹೊರತು ಬೇರೆ ಹಣ ಮಾಡೋ ವಿಧಾನ, ಅಧಿಕಾರ ಮಾಡೋ ವಿಧಾನ ಏನನ್ನೂ ಕಲೀಲಿಲ್ಲ ಅವರು. ಹಣ ಬಂದರೆ ಕೂಡ ಅವ್ರಿಗೆ ಖರ್ಚು ಮಾಡಲಿಕ್ಕೂ ಗೊತ್ತಾಗ್ತಿರ್ಲಿಲ್ವಂತೆ. ಏನೋ ಒಂದು ಖರ್ಚು ಮಾಡಿಬಿಡೋದು, ಯಾರಿಗೋ ದಾನ ಕೊಟ್ಟುಬಿಡೋದು, ಅಷ್ಟೇ ಮುಗ್ದೋಯ್ತದು. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋತಾ ಇರಲಿಲ್ಲ. ನಾಳೆಗೇನು, ಸಂಜೆಗೇನು, ಊಟಕ್ಕಿದೆಯಾ ಇಲ್ವಾ, ನಾನು ಎಲ್ಲಿರಬೇಕು ಅನ್ನೋದು ಕೂಡ ಅವರು ಯೋಚನೆ ಮಾಡ್ತಾ ಇರಲಿಲ್ಲ. ಈ ಉದ್ದೇಶ ಒಂದೇ, ತಾನು ಮುಂದೆ ಮಾಡಲಿರುವ ಮಹತ್ ಕಾರ್ಯ. ಆ ಮಹತ್ ಕಾರ್ಯ ಏನು ಅಂತಲೂ ಗೊತ್ತಿಲ್ಲ, ಯಾಕೆಂದರೆ ಇನ್ನೂ ಏನು ವಿಷಯಗಳು ಗೊತ್ತಿಲ್ಲ ಅವರಿಗೆ. ಅದಕ್ಕಾಗಿ ನಾನು ವಿದ್ಯೆ ಕಲಿಬೇಕಷ್ಟೆ. ಆ ವಿದ್ಯೆ ಕಲಿಯೋದು, ಅಧ್ಯಾತ್ಮ ವಿದ್ಯೆ ಕಲಿಯೋದು ಅಷ್ಟೇ. ಅದಕ್ಕೋಸ್ಕರ ಅವರು ತಮ್ಮ ಇಡೀ ಜೀವಿತವನ್ನು ಮುಡುಪಾಗಿ ಇಟ್ಟಂತಹ ಮಹಾತಾಯಿ ಆಕೆ. 1873ರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಅವರು ಕರ್ನಲ್ ಆಲ್ಕಾಟ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ಅವ್ರಿಗೆ ಸ್ಪಷ್ಟವಾದಂತಹ ಒಂದು ಸಿಗುತ್ತೆ. ಗುರುಗಳು ಹೇಳ್ತಾರೆ, ಒಬ್ಬ ಕರ್ನಲ್ ಅನ್ನೋನಾಗಿ ಬರ್ತಾನೆ ವಿಷಯಕ್ಕೆ ಚಿಟಂಡನ್ ಇದರಲ್ಲಿ, ಅಲ್ಲಿ ನೀನು ಭೇಟಿಯಾಗು, ಅವನು ನಿನಗೆ ಮುಂದಿನ ಕಾರ್ಯದಲ್ಲಿ ಸಹಕಾರಿಯಾಗ್ತಾನೆ ಅನ್ನುವಂತಹ ಸೂಚನೆ ಮಹಾತ್ಮರಿಂದ ಬ್ಲಾವಟ್ಸ್ಕಿ ಅಮ್ಮನವರಿಗೆ ಸಿಕ್ಕಿರುತ್ತೆ. ಅದರ ಪ್ರಕಾರ ಆಕೆ ಏನು ಮಾಡ್ತಾರೆ ಅಂತ ಹೇಳಿದರೆ ಕರ್ನಲ್ ಆಲ್ಕಾಟ್ನ ಭೇಟಿ ಆಗ್ತಾರೆ. ಅವರಿಬ್ಬರ ಮೈತ್ರಿ ಹೇಗಿತ್ತು ಆವಾಗಲೇ ನಾನು ಹೇಳಿದೆ ಇದರಲ್ಲಿ ಪ್ರಾರಂಭ ಮಾಡುವಾಗ, ಒಂದೇ ತಾಯಿಯ ಒಮ್ಮೆಲೆ ಹುಟ್ಟಿದಂತಹ ಅವಳಿ ಮಕ್ಕಳ ರೀತಿಯಲ್ಲಿ ಅವರಿಬ್ಬರು ಇದ್ದರು ಅಂತ. ಹಾಗೆ ಅವರ ಮೈತ್ರಿ ಎಷ್ಟು ಬಲವಾಗಿತ್ತು ಅಂದರೆ ಅವಳಿ ಜವಳಿ ಮಕ್ಕಳು ಜಗಳ ಆಡ್ಬೋದು, ಈ ಅವಳಿ ಜವಳಿ ಮಕ್ಕಳೇ ಜಗಳ ಆಡೋದಿಲ್ಲ. ಅಂದರೆ ಅಷ್ಟು ಒತ್ತಾದಂತಹ ಸಂಬಂಧ ಇರುತ್ತೆ. ಯಾಕೆ ಅಷ್ಟು ಒತ್ತಾದ ಸಂಬಂಧ? ಯಾಕೆಂದರೆ ಅನೇಕ ಜನ್ಮಗಳಲ್ಲಿ, ಇಷ್ಟು ಅಂತ ಇಲ್ಲ, ತುಂಬ ಜನ್ಮಗಳಲ್ಲಿ ಅವರು ಹಿಂದಿನಿಂದನೂ ಒಟ್ಟಿಗೆ ಜನ್ಮ ತಗೋತಾ ಇದ್ದರು.
ಒಟ್ಟಿಗೆ ಹುಟ್ಟಿದ್ದಾರೆ. ಗಂಡ ಹೆಂಡತಿಯಾಗಿ, ಪ್ರೇಮಿಗಳಾಗಿ, ಅಣ್ಣ ತಮ್ಮಂದಿರಾಗಿ, ತಂದೆ ಮಕ್ಕಳಾಗಿ, ತಾಯಿ ಮಕ್ಕಳಾಗಿ, ಏನೆಲ್ಲ ಒಂದು ಇದರಲ್ಲೂ ಒಟ್ಟಾರೆಯಾಗಿ ಒಟ್ಟಿನಲ್ಲಿಯೇ ಹುಟ್ಟಿದಂಥವರು ಇವರುಗಳು. ಇವರು ಮಹಾತ್ಮ ಮೌರ್ಯರು, ಅನೇಕ ಜನ ಒಟ್ಟಿಗೆ ಹುಟ್ಟಿದಂಥವರು. ಬರೀ ಅವರಿಬ್ಬರೇ ಹುಟ್ಟಿಲ್ಲ. ಮಹಾತ್ಮ ಮೌರ್ಯರು, ಕುತುಮಿಗಳು, ಅನಿಬೆಸೆಂಟು, ಕೃಷ್ಣಮೂರ್ತಿ, ನಿತ್ಯಾನಂದ ಎಲ್ಲರೂ ಕೂಡ ಒಟ್ಟಿಗೆ ಹುಟ್ಟಿದಂಥವರು. ಒಟ್ಟಿಗೆ ಜನ್ಮ ತಗೊಳ್ತಾ ಇದ್ದರೂ ಕೂಡ ಅವರು ಇಬ್ಬರು ಮೂವರು ಕೂಡ ಒಟ್ಟಿಗೆ ಹುಟ್ಟಿದಂತಹದ್ದು ಉಂಟು. ಹೀಗೆ ಅವರು ಇದ್ದಾಗ ಅವರಿಗೆ ಸಾಮಾನ್ಯವಾಗಿ ನಮಗೆ ಈ ಜನ್ಮದಲ್ಲಿ ಒಂದು ಹೆಸರಿದೆ. ನನಗೆ ಲಲಿತಾ ಅಂತಾರೆ, ನಿಮಗೆ ಒಬ್ಬೊಬ್ರಿಗೂ ಒಂದೊಂದು ಹೆಸರಿದೆ. ಆದರೆ ನಾವು ನಮ್ಮ ಒಂದು ಜೀವಾತ್ಮಕ್ಕೆ ಒಂದು ಹೆಸರು ಇರುತ್ತೆ. ಅದಕ್ಕೆ ನಕ್ಷತ್ರ ನಾಮ ಅಂತ ಕರೀತಾರೆ. ಆ ಹೆಸರು ಇವರಷ್ಟು ಜನಕ್ಕೂ ಇತ್ತು. ನಮಗೆ ಗೊತ್ತಿದೆ, ಕೃಷ್ಣಮೂರ್ತಿಯವ್ರನ್ನ ಆಲ್ಕೋನಿ ಅಂತ ಕರೀತಾರೆ. ಅದು ಅವರ ಹೆಸರು. ಅದೇ ರೀತಿ ಅಮ್ಮ ಅವ್ರ ಹೆಸರೇನು ಅಂತ ಹೇಳಿದರೆ, ಅಮ್ಮ ಅವ್ರ ಹೆಸರು ವಜ್ರ ಅಂತ. ಅಮ್ಮ ಅವರ ನಕ್ಷತ್ರ ನಾಮ ಯಾವುದು? ವಜ್ರ ಅಂತ ಹೇಳಿ. ಕೃಷ್ಣಮೂರ್ತಿ ಆಲ್ಕೋನೀಸ್ 40 ಲೈಫ್ಸ್ ಅಂತ, 40 ಲೈಫ್ಸ್ ಆಫ್ ಕೃಷ್ಣಜಿ ಅನ್ನೋ ಬುಕ್ಕಲ್ಲಿ ಈ ಎಲ್ಲ ವಿವರಗಳು ಕೂಡ ಸಿಗತ್ತೆ. ಎಷ್ಟು ಜನ್ಮಗಳ ವಿವರ ಕೂಡ ಅದರಲ್ಲಿ ಸಿಗತ್ತೆ. ಹಾಗೆ ವಜ್ರ ಅನ್ನೋದು HPB ಅಮ್ಮನವರ ನಕ್ಷತ್ರ ನಾಮ, ಅಂದರೆ ಅವರಿಗಿಟ್ಟಂತಹ ಒಂದು ಹೆಸರು. ಇನ್ನು 60,000 BC ಅಂದರೆ ಬಿಫೋರ್ ಕ್ರೈಸ್ಟ್, ಅನಿಬೆಸೆಂಟ್ ಮತ್ತು ಅಮ್ಮವರು HPB ಅಮ್ಮವರು ಒಟ್ಟಿಗೆ ಜನಿಸಿರ್ತಾರೆ, ಜೊತೆಯಲ್ಲಿ ಹುಟ್ಟಿರ್ತಾರೆ. ಆಮೇಲೆ 42,000 BC ಹಿಂದೆ HPB ಅವರು ಜೆ ಕೃಷ್ಣಮೂರ್ತಿಯವರಿಗೆ ಚಿಕ್ಕಪ್ಪ ಆಗಿ ಹುಟ್ಟಿರ್ತಾರೆ. ಅಂದರೆ ಇವರ ಅಣ್ಣನ ಮಗ ಕೃಷ್ಣಮೂರ್ತಿಯವರು. ಅಂದರೆ ಒಟ್ಟಿಗೆ ಕೆಲಸ ಮಾಡಿದ್ರು ಅನ್ನೋ, ಒಟ್ಟಿಗೆ ವಿದ್ಯೆ ಕಲಿತಾ ಇದ್ದರು, ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು, ಒಟ್ಟಿಗೆ ಸಮಾಜ ಸೇವೆ ಮಾಡ್ತಾಯಿದ್ರು. ಕೃಷ್ಣಮೂರ್ತಿಯವರ ಬಗ್ಗೆ ಗೊತ್ತಿದೆ ನಮಗೆ, ಜಗದ್ಗುರುವಾಗಿ ಈಗ ನಿಮ್ಮೆಲ್ಲರ ಎದುರುಗಡೆನೇ ಇದ್ದಂತಹ ಒಬ್ಬ ಮಹಾನ್ ಚೇತನ ಜಗದ್ಗುರು ಜೆ ಕೃಷ್ಣಮೂರ್ತಿಯವರು. ಅವರಿಗೆ ಆ ಕಾಲದಲ್ಲಿ ಅವರು ಚಿಕ್ಕಪ್ಪನಾಗಿ ಹುಟ್ಟಿರ್ತಾರೆ. ಥರ್ಡ್ ರೂಟ್ ರೇಸ್ ಬರುವ ಹೊತ್ತಿಗೆ HPB ಅಮ್ಮವರು ಮನುಗಳ ಮೊಮ್ಮಗ ಆಗಿ ಹುಟ್ಟಿರ್ತಾರೆ. ವೈವಸ್ವತ ಮನು ಇದ್ದಾರಲ್ವ ಈಗ, ಆ ಮನುಗಳ ಮೊಮ್ಮಗನಾಗಿ ಹುಟ್ಟಿರ್ತಾರೆ ಅವರು. ಅದು ಎಲ್ಲಿ ಹುಟ್ಟಿದ್ರು ಅಂದರೆ ಸೆಂಟ್ರಲ್ ಏಷ್ಯಾದಲ್ಲಿ, ಆ ಜಾಗದಲ್ಲಿ ಅವ್ರು ಹುಟ್ಟಿರ್ತಾರೆ ಮನುಗಳಿಗೆ ಮೊಮ್ಮಗನಾಗಿ. ಇನ್ನು 23,681 BC ನಾರ್ತ್ ಅಮೇರಿಕಾದಲ್ಲಿ ಒಂದು ಸಲ ಹುಟ್ಟಿರ್ತಾರೆ. ಅಲ್ಲಿ HPB ಅಮ್ಮ ಅವರು ಜನ್ಮ ತಗೊಂಡಿರ್ತಾರೆ. ಅವರು ಮಾರ್ಸ್ ಮಗ, ಅಂದರೆ ಯುವರಾಜನಾಗಿ HPB ಹುಟ್ಟುತ್ತಾರೆ. ಅಂದರೆ ಒಬ್ಬ ರಾಜನಿಗೆ ಯುವರಾಜನಾಗಿ ಇವರು HPB ಅಮ್ಮ ಅವರು ಹುಟ್ಟಿರ್ತಾರೆ ಆ ಕಾಲದಲ್ಲಿ. ಆವಾಗ ಒಂದು ಹೇಳಿಕೆ ಚಾಲ್ತಿನಲ್ಲಿರುತ್ತೆ. ಏನು ಹೇಳಿಕೆ ಅದು ಅಂತ ಹೇಳಿದರೆ, ಒನ್ ಥಿಂಗ್ ಈಸ್ ದ ರೈಟ್ ವೈಲ್ ದ ಸ್ವೀಟ್ ಈಸ್ ಅನದರ್ ಅಂತ ಹೇಳಿ. ಅಂದರೆ ಅದನ್ನೇನು ಹೇಳ್ಬೋದು ಅಂದರೆ, ಒಂದು ಸರಿಯಾದ ದಾರಿ, ಇನ್ನೊಂದು ಬಹಳ ಸ್ವೀಟಾಗಿ ಬಹಳ ರುಚಿಯಾಗಿರುವಂತಹ ಇನ್ನೊಂದು ದಾರಿ. ಅದನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ಗೊತ್ತಾ? ಶ್ರೇಯ ಮತ್ತು ಪ್ರೇಯ ಅಂತ ಹೇಳಿ. ಶ್ರೇಯ ಒಂದು, ಪ್ರೇಯ ಒಂದು. ರೈಟ್ ಥಿಂಗ್ ಯಾವುದು? ಶ್ರೇಯ. ಸ್ವೀಟ್ ಥಿಂಗ್ ಯಾವುದು? ಪ್ರೇಯ. ಮನುಷ್ಯ ಶ್ರೇಯಸ್ಸಿಗಾಗಿ ಹೋರಾಡಬೇಕಾ, ಪ್ರೇಯಸ್ಸಿಗಾಗಿ ಹೋರಾಡಬೇಕಾ? ಶ್ರೇಯಸ್ಸಿಗಾಗಿ. ಇವರು ಮಾಡ್ತಿದ್ದಿದ್ದು ಅದೇ ಕೆಲಸ, ಶ್ರೇಯಸ್ಸಿಗಾಗಿ. ಶ್ರೇಯ ಮತ್ತು ಪ್ರೇಯ. ಶ್ರೇಯ ಅಂದ್ರೇನು ಸ್ವಲ್ಪ ತಿಳ್ಕೊಳ್ಳೋದಾದರೆ, ಲೋಕ ಕಲ್ಯಾಣಕ್ಕಾಗಿ, ಇನ್ನೊಬ್ಬರ ಒಳಿತಿಗಾಗಿ, ಇತರ ಜೀವಿಗಳ ಆಧ್ಯಾತ್ಮಿಕ ಮುಂದುವರಿಕೆಗಾಗಿ ಕೆಲಸ ಮಾಡುವುದು ಶ್ರೇಯ. ಅದನ್ನು ಶ್ರೇಯಸ್ಸು. ನಾವು ಆಶೀರ್ವಾದ ಮಾಡುವಾಗ ಚಿಕ್ಕ ಮಕ್ಕಳಿಗೆ ನಿನಗೆ ಶ್ರೇಯಸ್ಸುಂಟಾಗಲಿ ಅಂತೀವಿ ಹೊರತು ಪ್ರೇಯಸ್ಸುಂಟಾಗಲಿ ಅಂತ ಹೇಳ್ತೀವ? ಹೇಳಲ್ಲ ಅಲ್ವಾ? ಯಾಕೆ ಹೇಳಿ? ನೀನು ಮುಂದೆ ಸಮಾಜಕ್ಕೆ ಒಳಿತಾಗಿ ಬಾಳು ಅಂತ ಆಶೀರ್ವಾದ ಕೊಡೋದು ಅಲ್ವಾ? ಅದು ಮುಖ್ಯ. ಈಗ ನಾವು ಎಲ್ಲ ಜೀವಿಗಳನ್ನು ಹುಟ್ಟುತ್ತೀವಿ, ಊಟ ಮಾಡ್ತೀವಿ, ಏನೇನು ಮಾಡಬೇಕಾ ಎಲ್ಲ ಮಾಡ್ತೀವಿ, ಸತ್ತೋಗ್ತೀವಿ. ಒಂದೇನಾದ್ರು ಬೆಲೆ ಇದೆಯಾ ಅದಕ್ಕೆ? ಖಂಡಿತ ಬೆಲೆ ಇಲ್ಲ. ನಿಮ್ಗೆ ಎಷ್ಟೇ ಅಂತಸ್ತಿರ್ಬೋದು, ಇದಿರ್ಬೋದು, ಏನೇ ಇದ್ದರೂ ಈ ಪ್ರಪಂಚದ ಮೇಲೆ ಬಿಟ್ಟು ಹೋಗ್ತೀರಾ ಅಲ್ವಾ? ಯಾರ್ದು ಎಷ್ಟೋ ಚಿನ್ನ ಕೊಂಡ್ಕೊಂಡು ಇಟ್ಕೊಂಡಿರ್ತಾರೆ, ಎಷ್ಟೋ ದುಡ್ಡು ಮಾಡಿ ಇಟ್ಟಿರ್ತೀರ ಬ್ಯಾಂಕಲ್ಲಿ. ನೀವು ಸತ್ತಾಗ ಏನಾಗುತ್ತೆ? ಅದು ಭೂಮಿ ಮೇಲೆ ಇರುತ್ತೆ, ಅದು ಎಲ್ಲೂ ಹೋಗಲ್ಲ. ಇವರು ಅಲ್ಲಾದ್ರೆ ಅವ್ರು ತೊಗೊಂಡಿರ್ತಾರೆ. ಒಟ್ಟಿನಲ್ಲಿ ಅದು ಭೂಮಿ ಮೇಲೇ ಇರುತ್ತೆ. ಹೋಗೋರು ಯಾರು? ನಾವು ಮಾತ್ರ. ಬರೋದು ಯಾರು? ನಾವು ಮಾತ್ರ. ಹೀಗೆ ಶ್ರೇಯ ಅನ್ನೋದು ಅದಲ್ಲ, ಅದು ಪ್ರೇಯ ಅಂತ ಅನಿಸ್ಕೊಳ್ಳುತ್ತೆ. ಶ್ರೇಯ ಅಂತ ಹೇಳಿದ್ರೆ ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡೋದು,
ಇತರ ಜೀವಿಗಳ ಆಧ್ಯಾತ್ಮಿಕ ಉದ್ಧಾರಕ್ಕಾಗಿ ಕೆಲಸ ಮಾಡೋದು, ಅದನ್ನು ಶ್ರೇಯ ಅಂತ ಕರೀತಾರೆ. ಸದಾಕಾಲ ಸ್ವಾರ್ಥ ಇಲ್ಲದೆ ಬೇರೆಯವರ ಒಳಿತಿಗಾಗಿ, ಆಧ್ಯಾತ್ಮಿಕ ಉನ್ನತಿಗಾಗಿ ಅದನ್ನು ಕೆಲಸ ಮಾಡುವಂತಹದ್ದು ಶ್ರೇಯ ಅಂತ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆ ನಾವು ಯಾರಿಗೆ ಏನನ್ನು ಒಳಿತಾಗಲಿ ಅಂತ ಹಾರೈಸಬೇಕಾದ್ರೂ ನಿನಗೆ ಶ್ರೇಯಸ್ಸು ಸಿಗಲಿ ಅಂತ ಹೇಳ್ತೀವಿ ಹೊರತು ಬೇರೆ ಇನ್ನೇನನ್ನು ಸ್ವಾರ್ಥಿಯಾಗಿ ಬದುಕುವಂಥ ಆಶೀರ್ವಾದ ಮಾಡಲ್ಲ ಅಲ್ವಾ. ಹಾರೈಸೋದು ಕೂಡ ಇಲ್ಲ, ಶ್ರೇಯಸ್ಸು ಸಿಗಲಿ ಅಂತಲೇ ಹೇಳುವಂಥದ್ದು. ಇನ್ನು ಪ್ರೇಯ ಅಂದ್ರೇನು ಅದನ್ನು ತಿಳ್ಕೊಳ್ಳೋಣ. ಪ್ರೇಯಸ್ಸು ಅಥವಾ ಪ್ರೇಯ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಸ್ವಂತ ಸುಖಕ್ಕಾಗಿ ದುಡಿಯುವುದು. ಪ್ರಪಂಚದಲ್ಲಿ ಹೆಚ್ಚಿನ ಜನ ಮಾಡ್ತಿರೋದು ಅದೇನೆ. ಎಷ್ಟಿದ್ರೇನೂ ಸಾಕಾಗೋದಿಲ್ಲ. ಇಡೀ ಹಳ್ಳಿ ಜಾಗವೇ ನಂದಾಗಿದ್ರು ಇನ್ನು ಪಕ್ಕದಳ್ಳಿನೂ ನನಗೆ ಇರಲಿ ಅಲ್ವಾ. ಇದು ಶ್ರೇಯ, ಇದು ಪ್ರೇಯ ಅಂತ ಅನ್ನಿಸ್ಕೊಳ್ಳುತ್ತೆ. ಪ್ರೇಯ ಅಂದರೆ ಸ್ವಂತ ಸುಖಕ್ಕಾಗಿ ದುಡಿಯುವುದು. ಸ್ವಂತ ಸುಖಕ್ಕಾಗಿ ಕುರ್ಚಿಗಳನ್ನು ಅಂದರೆ ಅಧಿಕಾರವನ್ನು ಗಳಿಸ್ಕೊಳ್ಳೋದಕ್ಕೆ ಹಪಾಹಪಿ ಪಡುವುದು. ಮತ್ತು ನಾನು, ನನ್ನವರು, ನನ್ನ ಹಣ, ನನ್ನ ಆಸ್ತಿ, ನನ್ನ ಅಂತಸ್ತು, ನನ್ನ ಸ್ಥಾನಮಾನ ಎಲ್ಲವೂ ನನ್ನದೇ, ಇದಕ್ಕಾಗಿ ಬಾಳುವವರು ಅವರು ಶ್ರೇಯ ಅಂದರೆ ಶ್ರೇಯಸ್ಸನ್ನು ಗಳಿಸಿದಂಥವರು ಅಂತ ಹೇಳ್ತೀವಿ. HBB ಅಮ್ಮ ಅವರು ಸದಾ ಕಾಲ ಎಲ್ಲ ಜನ್ಮಗಳಲ್ಲಿಯೂ ಕೂಡ ಯಾವುದಕ್ಕಾಗಿ ದುಡಿದವರು? ಶ್ರೇಯಕ್ಕಾಗಿ ದುಡಿದವರು. ಯಾವತ್ತೂ ಪ್ರೇಯ ಅನ್ನೋದು ಅವ್ರ ತಲೆನಲ್ಲೇ ಬರಲಿಲ್ಲ. ಅದಕ್ಕಾಗಿ ಅವರು ಕಷ್ಟಪಟ್ಟು ದುಡಿತಾರೆ, ಅಷ್ಟು ದುಡಿತಾರೆ. ಎಲ್ಲ ಜನ್ಮಗಳಲ್ಲಿಯೂ ಕೂಡ ಬರೀ ಶ್ರೇಯಕ್ಕಾಗಿ ದುಡಿತಾರೆ ಅವರು. ಅದಕ್ಕೆ ಸದಾಕಾಲ ಮಹಾತ್ಮರುಗಳ ಜೊತೆಯಲ್ಲೇ ಇರ್ತಾರೆ. ಯಾವಾಗ ನಾವು ಬರೀ ಶ್ರೇಯಸ್ಸಿಗಾಗಿ ಕಷ್ಟಪಡ್ತೀವಿ ಅಥವಾ ಕೆಲಸ ಮಾಡ್ತೀವಿ, ಇನ್ನೊಬ್ಬರ ಏಳಿಗೆಗಾಗಿ ನಾವು ಕಷ್ಟಪಡ್ತೀವಿ, ಆಗ ಮಹಾತ್ಮರು ನಮ್ಮ ಜೊತೆ ಇರ್ತಾರೆ, ನಮ್ಮ ಬೆನ್ನ ಹಿಂದೆ ಇರ್ತಾರೆ, ನಮಗೆ ಸಹಕಾರ ಕೊಡ್ತಾರೆ, ಅವ್ರು ನಮ್ಮನ್ನು ಗಮನಿಸ್ತಾರೆ. ಅದೇ ಶ್ರೇಯಸ್ಸು ಇದ್ದಾಗ ಮಾತ್ರ, ಪ್ರೇಯಸ್ಸಿದ್ದಾಗ ಅಲ್ಲ. ಯಾಕೆಂದರೆ ಅದು ಅವರ ರೂಲ್ಸ್ ಪ್ರಕಾರ ಬರೋದೇ ಇಲ್ಲ. ಹಾಗಾಗಿ ಜೊತೆಗೇ ಇದ್ದರು, ಮಹಾತ್ಮರ ಜೊತೆಗೆ ಇದ್ದರು, ಜ್ಞಾನವನ್ನು ಸಂಪಾದಿಸಿದ್ರು ತನಗಾಗಿ ಅಲ್ಲ. ಯಾವ ಜ್ಞಾನವೂ ಆಕೆಗಾಗಿ ಅಲ್ಲ, ಅದನ್ನು ಕೊಡಲಿಕ್ಕಾಗಿ, ದಾನ ಮಾಡಲಿಕ್ಕಾಗಿ, ಇಡೀ ವಿಶ್ವಕ್ಕೆ ತಿಯಾಸಭೆಯನ್ನು ಕೊಡಲಿಕ್ಕಾಗಿ ಆಕೆ ಇಷ್ಟೆಲ್ಲ ಕಷ್ಟಪಟ್ಟರು. ಅನೇಕ ಜನ್ಮಗಳಲ್ಲಿ ಹುಟ್ಟಿ ವಿದ್ಯೆಯನ್ನು ಕಲಿತು ಇದನ್ನು ಮಾಡಿದಂಥವರು. ಹಾಗಾಗಿ ಜ್ಞಾನವಂತರಾಗ್ತಾರೆ. ಅನೇಕ ಕಷ್ಟ ಅನುಭವಿಸ್ತಾರೆ ಅವರು. ಊಟಕ್ಕಿಲ್ಲ, ನಿದ್ರೆ ಇಲ್ಲ, ಒಂದು ಜಾಗ ಇಲ್ಲ ಇರೋಕ್ಕೆ. ಆದರೂ ಅಷ್ಟು ಕಷ್ಟಪಟ್ಟರು ಕೂಡ ಜ್ಞಾನನ ಸಂಪಾದನೆ ಮಾಡ್ತಾಯಿದ್ರು, ಜ್ಞಾನದಾನ ಮಾಡ್ತಾನೇ ಇದ್ದರು. ಅದು ಶ್ರೇಯಸ್ಸು. ಶ್ರೇಯಸ್ಸಿಗಾಗಿ ಬದುಕಿದಂಥವರು ಅಮ್ಮ ಅವರು. ಒಂದು ಸಲ HBB ಅವರು ಅನಿಬೆಸೆಂಟ್ರ ಮಗನಾಗಿ ಹುಟ್ಟಿರ್ತಾರೆ. ಅನಿಬೆಸೆಂಟ್ ತಂದೆ, ಇವರು ಮಗ ಆಗಿ ಹುಟ್ಟಿರ್ತಾರೆ. ಅವ್ರ ತಾಯಿಗೆ ಸದಾ ಕಾಲ ತಲೆನೋವಾಗಿ ಪರಿಣಮಿಸಿರ್ತಾರೆ. ಯಾವಾಗಲೂ ಚೇಷ್ಟೆ, ಯಾವಾಗಲೂ ತುಂಟತನ, ಯಾವಾಗಲೂ ಯೋಗಿಗಳ ಹಿಂದೆ ಹೋಗಿ ಏನಾದರೂ ಕೇಳೋಕ್ಕೆ ಹೋಗೋದು. ಈ ತಾಯಿಗೆ ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ಅಷ್ಟು ಕಷ್ಟ ಕೊಡ್ದು ಅವರು ತುಂಬ ನನಗೆ ಇವರಿದ್ದರೆ ತಲೆನೋವು ಅನ್ನೋ ಮಟ್ಟಕ್ಕೆ ಕಾಟ ಕೊಡ್ತಿರ್ತಾರೆ. ಯಾಕೆಂದರೆ ಹೆಚ್ಚಿನ ಸಮಯ ಅವರು ಪ್ರಾಪಂಚಿಕವಾಗಿ ಇರಲೇ ಇಲ್ವಲ್ಲ. ಹಾಗಾಗಿ ಬರೀ ಜ್ಞಾನ, ಅನುಭವ ಇದನ್ನು ಹುಡುಕ್ತಾ ಒಬ್ಬರೇ ಅಲ್ದಾಡ್ತಾಯಿದ್ರು. ಎಲ್ಲಿಂದರಲ್ಲಿ ಹೊರಟು ಹೋಗ್ತಾಯಿದ್ರು. ಅವರಿಗೆ ಬೇಕಾಗಿದ್ದ ಅನುಭವ ಮತ್ತು ಜ್ಞಾನ. ಹಾಗಾಗಿ ಅವರು ಯಾವಾಗಲೂ ಕೂಡ ಬಹಳ ಧೈರ್ಯಶಾಲಿ. ಬರೀ ಈ ಜನ್ಮದಲ್ಲಲ್ಲ, ಅನೇಕ ಜನ್ಮಗಳಲ್ಲಿ ನೋಡಿ ಬಹಳ ಧೈರ್ಯವಂತ. ಯಾಕೆ? ಗಂಡಸಾಗಿ ಹುಟ್ಟಲಿ, ಹೆಂಗಸಾಗಿ ಹುಟ್ಟಲಿ, ಯಾವುದೇ ಜನ್ಮ ತಗೊಂಡ್ರೂ ಕೂಡ ಅವರು ಅತ್ಯಂತ ಧೈರ್ಯಶಾಲಿ. ಹೆದರಿಕೆ ಅನ್ನೋದೇ ಅವರ ಡಿಕ್ಷನರಿನಲ್ಲಿ ಇರಲಿಲ್ಲ. ಹಾಗಾಗಿ ಈಗಿನ ಒಂದು ಮಹಾನ್ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಹಾಗಾಗಿ ತುಂಬ ಮುನ್ನಡೆಯುವಂತಹ ಒಂದು ಸ್ವಭಾವ. ಬಹಳ ಸಾಹಸಿ, ಅಡ್ವೆಂಚರಸ್ ಅಂತಾರಲ್ಲ, ನಿನ್ನ ಕೈಲಾಗಲ್ಲ ಇದು ಅಂತ ಯಾರು ಹೇಳಿಬಿಟ್ರೆ ಅದು ಮಾಡಲೇಬೇಕು ಅವರು. ಆ ಮಟ್ಟಕ್ಕೆ ಅಡ್ವೆಂಚರಸ್ಸು. ಎಂಥದ್ದೇ ಪ್ರಾಣ ಹೋಗುತ್ತಾ ಹೋಗಲಿ, ಪರವಾಗಿಲ್ಲ, ನನಗೆ ಏನು ತೊಂದರೆ ಇಲ್ಲ, ಆ ಕೆಲಸನ ಮಾಡ್ತೀನಿ ಅನ್ನುವಷ್ಟರ ಮಟ್ಟಿಗೆ ಅಡ್ವೆಂಚರಸ್ ಅವರು. ಹಾಗಾಗಿ ಈ ಜನ್ಮದಲ್ಲಿ ಸಹ ಒಬ್ಬರೇ ಚಿಕ್ಕ ವಯಸ್ಸಿನ ಯುವತಿಯಾಗಿದ್ದರೂ ಕೂಡ, ಸುರದ್ರೂಪಿಯಾಗಿದ್ದರೂ ಕೂಡ ಒಂಟಿಯಾಗೆ ಸುತ್ತುತ್ತಾ ಇದ್ದರು ಅವರು ಎಲ್ಲ ಕಡೆನೂ. ಹಾಗಾಗಿ ಒಬ್ಬರೇ ಇಡೀ ಪ್ರಪಂಚ ಪರ್ಯಟನೆಯನ್ನು ಮಾಡ್ತಾರೆ. ಯಾತಕ್ಕೆ ಅಂದರೆ ಜ್ಞಾನವನ್ನು ಹುಡುಕಿಕೊಂಡು ಅಲದಾಡ್ತಾರೆ, ಹಾಗೆ ಓಡಾಡ್ತಾ ಇರ್ತಾರೆ. 476 BCನಲ್ಲಿ ಟ್ಯುರೇನಿಯನ್ ರೇಸ್ ಅಂತ ಇರುತ್ತೆ, ಒಂದು ರೇಸ್ ಇರುತ್ತೆ. ಅದರಲ್ಲಿ HBB ಅವರು ಮೌರ್ಯರ ಮಗಳಾಗಿ ಹುಟ್ಟಿರ್ತಾರೆ. ಮೌರ್ಯ ಮಹರ್ಷಿಗಳಿಗೆ ಮಗಳಾಗಿ ಹುಟ್ಟಿರ್ತಾರೆ. ಮತ್ತು ಅನಿಬೆಸೆಂಟ್ ಅವರ ಪತ್ನಿಯಾಗಿರ್ತಾರೆ ಅವರು. ಮೌರ್ಯರ ಮಗಳು ಅನಿಬೆಸೆಂಟ್ ಅವರ ಪತ್ನಿ
ಆಗಿ ಜನ್ಮ ತಗೊಂಡಿರ್ತಾರೆ. ಆಗ ಒಂದು ಗುಂಪಿನಲ್ಲಿ ಜನ್ಮ ತೆಗೆದುಕೊಳ್ಳುತ್ತಿದ್ದ ಎಲ್ಲರನ್ನ ಕಿಂಕರರ ಗುಂಪು ಅಂತ ಹೇಳಿ ನಾವು ಕರಿತೇವೆ. ಅಂದರೆ ಯಾವಾಗಲೂ ಕೂಡ ಇತರರ ಒಳಿತಿಗಾಗಿ, ಇತರರ ಆಧ್ಯಾತ್ಮಿಕ ಶ್ರೇಯಸ್ಸಿಗಾಗಿ ಕೆಲಸ ಮಾಡುವ ಈ ಗುಂಪೇನಿದೆ, ಇದಕ್ಕೆ ಕಿಂಕರರ ಗುಂಪು ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಎಲ್ಲ ಗುಂಪನ್ನು ಕಿಂಕರರ ಗುಂಪು ಅಂತ ಕರೀತಾರೆ. ಸದಾಕಾಲ ಇತರರಿಗಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂತಹ ಎಲ್ಲರ ಕೂಡ ಕಿಂಕರರ ಗುಂಪು ಅಂತ ಹೇಳಿ ಕರೀತಾರೆ. ಹೀಗೆ ಅಮ್ಮವರು ಎಲ್ಲ ಜನ್ಮಗಳಲ್ಲಿಯೂ ಕೂಡ ಜ್ಞಾನವನ್ನು ಸಂಪಾದನೆ ಮಾಡಿ ಜ್ಞಾನವನ್ನು ನೀಡುವಂತಹ ಕೆಲಸವನ್ನು ಮಾಡ್ತಾಯಿದ್ದರು. ಅದಕ್ಕೆ ಅವರನ್ನೇನಂತ ಕರೆಯೋದು ನಾವು ದ ಮೆಸೆಂಜರ್ ಆಫ್ ದ ಟ್ರೂತ್ ಅಂತ, ಮೆಸೆಂಜರ್ ಆಫ್ ಟ್ರೂತ್ ಅಂತ ಹೇಳಿ ಕರೀತಾರೆ. ಅಂದರೆ ಸತ್ಯದ ದೂತಳು, ಮೆಸೆಂಜರ್ ಅಂದರೆ ಸತ್ಯವನ್ನು ಅದಿರೋ ಜಾಗದಿಂದ ನಮಗೆ ತಲುಪಿಸಿದಂತಹ ಮಹಾತಾಯಿ, ಅದರಿಂದ ಸತ್ಯದ ದೂತಳು ಅಂತ ಕರೀತಾರೆ. ಅಂದರೆ ಸತ್ಯವನ್ನು ಎಲ್ರಿಗೂ ತಲುಪಿಸುವಂತಹ ಕೆಲಸವನ್ನು ಮಾಡಿದರು ಈ ಜನ್ಮದಲ್ಲಿ ಕೂಡ. ಅಮ್ಮ ಹೇಳ್ತಾರೆ, ಆಧ್ಯಾತ್ಮಿಕ ಸತ್ಯವನ್ನು ಪೂರ್ವ ಕಲ್ಪನೆಗಳಿಂದ ತುಂಬಿದ, ಪೂರ್ವಾಗ್ರಹ ಪೀಡಿತ ಅಥವಾ ಅನುಮಾನಗಳಿಂದ ತುಂಬಿರುವ ಮನಸ್ಸಿನಿಂದ ತಿಳಿಯಲು ಸಾಧ್ಯವಿಲ್ಲ. ಅಂದರೆ ಸತ್ಯವನ್ನು ಯಾರಿಗೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಪೂರ್ವಾಗ್ರಹ ಪೀಡಿತ ಅಂದರೆ ಮುಂಚೆನೇ ತಲೆಯಲ್ಲಿ ಏನೇನೋ 28 ತುಂಬಿಕೊಂಡು ಇದೇ ಸರಿ ಅದೇ ಸರಿ ಅಂತ ಇಟ್ಕೊಂಡಿದ್ರೆ ಸತ್ಯ ನಿಮಗೆ ತಿಳಿಯೋಕ್ಕಾಗೋದಿಲ್ಲ. ಅಥವಾ ಅನುಮಾನ, ಹೌದಾ ಇಲ್ವಾ, ಸತ್ಯ ಹೇಳ್ತಾರೆ ಸುಳ್ಳು ಹೇಳ್ತಾರೆ, ಒಂದು ಸಲ ಸುಳ್ಳು ಹೇಳಿರ್ಬೋದಲ್ವಾ ಅಂತ ಅನುಮಾನ ಇದ್ದರೂ ಕೂಡ ನಿಮಗೆ ಸತ್ಯ ತಿಳಿಯಲ್ಲ. ಇದು ಅವ್ರು ಹೇಳುವಂತಹದ್ದು. ಅದರಿಂದ ತೆರೆದ ಮನಸ್ಸಿನಿಂದ ನೀವು ಅದನ್ನು ಸತ್ಯವನ್ನು ತಿಳ್ಕೊಳ್ಬೇಕು. ಅದಕ್ಕೆ ನಮಗವರು ಈ 13 ಮೆಟ್ಲುಗಳನ್ನು ಕೊಟ್ಟರು, ಸುವರ್ಣ ಸೋಪಾನಗಳು. ಅದನ್ನು ಕೊಟ್ಟಿದ್ದು ಅಷ್ಟೇ, ಅದಕ್ಕೋಸ್ಕರ ಅಲ್ವಾ, ಅನ್ ಓಪನ್ ಮೈಂಡ್ ಅದನ್ನೆಲ್ಲ ಕೊಡ್ತಾರೆ, ಪ್ಯೂರ್ ಹಾರ್ಟ್, ಇದೆಲ್ಲವನ್ನು ಅವ್ರು ಕೊಟ್ಟಂತಹದ್ದು. ಹಾಗಾಗಿ ಅದನ್ನು ಹೇಗೆ ತಿಳಿಯಬಹುದು, ಸತ್ಯ ಹೇಗೆ ತಿಳಿಯೋದು, ಇಂಥವ್ರಿಗೆ ತಿಳಿಯಲ್ಲ ಅಂತ ಹೇಳಿಬಿಟ್ರು, ಯಾರಿಗೆ ತಿಳಿಯುತ್ತೆ ಅದನ್ನು ಅವ್ರು ಹೇಳ್ತಾರೆ. ಯಾರಿಗೆ ಸತ್ಯ ತಿಳಿಯುತ್ತೆ ಅಂತ ಹೇಳಿದ್ರೆ ಅಂತರ್ದೃಷ್ಟಿ ಇರುವವರಿಗೆ ತಿಳಿಯುತ್ತೆ. ಅಂದರೆ ಯಾರು ಹೊರ ಪ್ರಪಂಚದಿಂದ ವಿಮುಖರಾಗಿ ತನ್ನನ್ನು ತಾನು ನೋಡ್ಕೊಳ್ತಾ ಇರ್ತಾರೋ, ಅಂತರ್ದೃಷ್ಟಿಯನ್ನು ಗಳಿಸ್ಕೊಳ್ತಾರೋ, ಅಂತರ್ದೃಷ್ಟಿಯನ್ನು ಗಳಿಸಿಕೊಂಡವರಿಗೆ ಸತ್ಯ ತಿಳಿಯುತ್ತದೆ. ಮತ್ತು ಆಧ್ಯಾತ್ಮಿಕ ಸ್ವಭಾವದಿಂದ ಅರ್ಥ ಮಾಡ್ಕೊಳ್ಬಹುದೇ ಹೊರತು ಪ್ರಾಪಂಚಿಕ ಸ್ವಭಾವದಿಂದ ಅರ್ಥ ಮಾಡ್ಕೊಳಕ್ಕಾಗಲ್ಲ ಸತ್ಯವನ್ನು ಅಂತ ಹೇಳ್ತಾರೆ. ಅದರಿಂದ ಪ್ರಾಪಂಚಿಕತೆಯಿಂದ ಸಾಧ್ಯ ಇಲ್ಲ. ಯಾರು ಅಂತರ್ದೃಷ್ಟಿಯನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಸತ್ಯ ಖಂಡಿತ ಗೋಚರ ಆಗತ್ತೆ ಅಂತ ಹೇಳೋರು. HPB ಅಮ್ಮ ಅವ್ರನ್ನ ನೋಡಿದವರು ಅವರೊಬ್ಬ ಕ್ರಾಂತಿಕಾರಿಣಿ ಅಂತ ಹೇಳ್ತಾಯಿದ್ರು, ಮಿಸ್ಟಿಕ್ ಅಂತ ಹೇಳ್ತಾಯಿದ್ರು, ಬಂಡಾಯಗಾರ್ತಿ ಅಂತ ಹೇಳ್ತಾಯಿದ್ರು, ಅಂದರೆ ರೆಬೆಲ್ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವರು ಎಲ್ಲ ಮತಧರ್ಮಗಳ ಸತ್ಯವನ್ನು ತಿಳ್ಕೊಂಡ್ರು. ಅಂದರೆ ಯಾವುದೇ ಮತಧರ್ಮ ಆಗಿರ್ಬೋದು, ಕಬಾಲ ತಿಳ್ಕೊಳ್ತಾರೆ, ಈಜಿಪ್ಟಿನಲ್ಲಿ ವಿಷಯಗಳನ್ನು ತಿಳ್ಕೊಳ್ತಾರೆ, ಏನೆಲ್ಲ ಪ್ರಪಂಚದಲ್ಲಿದೆಯೋ ಆ ಎಲ್ಲದರ ಬಗ್ಗೆ ಕೂಡ ಅವರು ಅರ್ಥ ಮಾಡ್ಕೊಳ್ತಾರೆ, ತಿಳ್ಕೊಳ್ತಾರೆ. ಎಲ್ಲ ಮತಧರ್ಮಗಳ ಮೂಲ ಬೇರು ಹಾಗೂ ಎಲ್ಲ ಮಾನವರು ಕೂಡ ಒಂದೇ ಕುಟುಂಬಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಅವರು ಸತ್ಯದ ಒಂದು ದೂತರಾಗಿದ್ದರು ಅನ್ನೋದಕ್ಕೆ ಏನು ಕಾರಣ, ಉದಾಹರಣೆ ಏನು ಅಂತ ಹೇಳಿದರೆ, ಎಲ್ಲ ಮತ ಧರ್ಮಗಳ ಮೂಲ ಸತ್ಯವನ್ನು ಅವರು ಅರ್ಥ ಮಾಡಿಕೊಂಡ್ರು. ಅದಕ್ಕಾಗಿ ಅಷ್ಟೆಲ್ಲ ಸುತ್ತಿ ಪ್ರಪಂಚದ ಪರ್ಯಟನೆ ಮಾಡಿ ಆ ಸತ್ಯದ ಮೂಲವನ್ನು ಕಂಡುಹಿಡಿತಾರೆ. ಮತ್ತು ಎಲ್ಲ ಮತ ಧರ್ಮಗಳ ಮೂಲ ಬೇರನ್ನು ತಿಳ್ಕೊಳ್ತಾರೆ. ಹಾಗೂ ಎಲ್ಲ ಮಾನವರು ಕೂಡ ಒಂದೇ ಕುಟುಂಬಕ್ಕೆ ಸೇರಿದಂಥವರು ಅಂತ ಹೇಳಿ ಧೈರ್ಯದಿಂದ ಮಾತ್ರವೇ ಸತ್ಯವನ್ನು ಸಾಕ್ಷಾತ್ಕಾರ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರಲ್ವ, ಧೈರ್ಯಂ ಸರ್ವತ್ರ ಸಾಧನಂ. ಎಲ್ಲ ಕಡೆಯೂ ಕೂಡ ಧೈರ್ಯ ಬೇಕೇ ಬೇಕು. ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಧೈರ್ಯ ಅನ್ನೋದು ಬೇಕೇ ಬೇಕು. ಧೈರ್ಯ ಇಲ್ದಲೆ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತಿಳಿಸಿದಂತಹ ಮಹಾನ್ ವ್ಯಕ್ತಿ HPB ಅಮ್ಮವರು. ಅದರ ಧೈರ್ಯವೇ ಬೇಕು. ಧೈರ್ಯ ಇದ್ದರಷ್ಟೇ ಸತ್ಯದ ಅರಿವಾಗೋದು, ನಿಮಗೆ ಸತ್ಯವನ್ನು ಸಾಕ್ಷಾತ್ಕಾರ ಮಾಡ್ಕೊಳಕ್ಕಾಗೋದು ಅಂತ. ಅವ್ರ ಗುರಿ ಏನಾಗಿತ್ತಪ್ಪ, ಅವ್ರು ಯಾತಕ್ಕೆ ಹುಟ್ಟುತ್ತಾಯಿದ್ರು, ಇಷ್ಟು ಸಲ ಹುಟ್ಟಿದ್ರು, ಏನು ಗುರಿ ಇತ್ತು ಅವ್ರಿಗೆ? ಪ್ರತಿಯೊಬ್ಬರೂ ಕೂಡ ತಮ್ಮ ಉನ್ನತ ಹಂತದ ಧೀಶಕ್ತಿಯನ್ನು ಬೆಳೆಸ್ಕೊಳ್ಳೋದು ಅವರ ಉದ್ದೇಶ ಆಗಿತ್ತು. ಪ್ರತಿಯೊಬ್ಬರೂ ಕೂಡ ನಿಮ್ಮ ಧೀಶಕ್ತಿ ಅಂದ್ರೇನು? ಬುದ್ಧಿಶಕ್ತಿ. ಅಂದರೆ ನಿಮ್ಮೆಲ್ಲರ ಪ್ರಜ್ಞೆ ಬುದ್ಧಿಶಕ್ತಿಯವರೆಗೂ ಹತ್ತಬೇಕು ಅನ್ನೋದು ಅಮ್ಮವರ ಉದ್ದೇಶ. ಪ್ರತಿಯೊಬ್ಬರ ಕೂಡ ಆ ಮಟ್ಟಕ್ಕೆ ಹತ್ತಬೇಕು. ಅಲ್ಲಿ ತಾನೇ ಸತ್ಯದ ಸಾಕ್ಷಾತ್ಕಾರ ಆಗೋದು, ಅಲ್ಲಿ ಸಹೋದರತ್ವದ ಸಾಕ್ಷಾತ್ಕಾರ ಆಗೋದು. ಯಾಕೆಂದರೆ ಎಲ್ಲ ಆತ್ಮಗಳು ಒಂದೇ ಅಂತ ತಿಳಿಯೋದು ನಮಗೆ ಬುದ್ಧಿಶಕ್ತಿಯಲ್ಲಿ, ಧೀಶಕ್ತಿಯಲ್ಲಿ.
ಅದಕ್ಕೆ ಪ್ರತಿಯೊಬ್ಬರೂ ಕೂಡ ತಮ್ಮ ಉನ್ನತ ಹಂತದ ಧೀಶಕ್ತಿಯನ್ನು ಬೆಳೆಸ್ಕೊಳ್ಳಿ ಅಂತ ತಿಳಿಸ್ಕೊಡೋದು ಅವರ ಗುರಿಯಾಗಿತ್ತು. ಅವ್ರು ಪ್ರತಿ ಸಲ ಹುಟ್ಟಿದಾಗಲೂ ಅವರು ಇದನ್ನೇ ಅವ್ರ ಬೋಧನೆಯನ್ನು ಕೊಡ್ತಾ ಇದ್ದಂತಹದ್ದು. ನಿಮ್ಮ ಉನ್ನತ ಹಂತಕ್ಕೆ ನೀವು ಏರಿ, ಕೆಳ ಹಂತವನ್ನು ಬಿಟ್ಟುಬಿಡಿ, ಮಾನಸಿಕ ಹಂತ ಬಿಟ್ಟುಬಿಡಿ, ನೀವು ಉನ್ನತ ಹಂತಕ್ಕೆ ಏರಿ ಅಂತ ಹೇಳ್ತಾಯಿದ್ರು. 1875 ಸೆಪ್ಟೆಂಬರ್ ತಿಂಗಳಿನಲ್ಲಿ HVPM ಅವರು ಐಸಿಸ್ ಅನ್ವೇಲ್ಡ್ ಗ್ರಂಥ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲ ಗ್ರಂಥ ಅದು ಅವರು ಬರೆಯೋದಕ್ಕೆ ಶುರು ಮಾಡಿದ್ದು. 1875 ನವಂಬರ್ 17ನೇ ತಾರೀಕು ವಿಧಿವತ್ತಾಗಿ ಥಿಯೋಸಾಫಿಕಲ್ ಸೊಸೈಟಿ ಪ್ರಾರಂಭ ಆಗುತ್ತೆ. ಸೆಪ್ಟೆಂಬರ್ನಲ್ಲೇ ಅವರು ಇದನ್ನು ಶುರು ಮಾಡಿರ್ತಾರೆ, ಐಸಿಸ್ ಅನ್ವೇಲ್ಡ್ ಬರೆಯೋದಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. 1877ನೇ ಇಸ್ವಿ ಐಸಿಸ್ ಅನ್ವೇಲ್ಡ್ ಪ್ರಕಟ ಆಗುತ್ತೆ. ಅಲ್ಲಿವರೆಗೂ ಕೂಡ ತಲೆ ಕೂಡ ಎತ್ತುತ್ತಾ ಇರಲಿಲ್ಲ. ಬೆಳಿಗ್ಗೆ ಎದ್ದು 7 ಗಂಟೆಗೆ ಬರೆಯೋದಕ್ಕೆ ಕೂತ್ರೆ, ಮಧ್ಯಾಹ್ನ ಊಟದ ವೇಳೆಯಲ್ಲಿ ಯಾರಾದರೂ ಕೊಟ್ಟರೆ ಉಂಟು, ಇಲ್ಲದೇ ಇದ್ದರೆ ಇಲ್ಲವೇ ಇಲ್ಲ, ಮತ್ತು ಸಂಜೆ 7 ಗಂಟೆವರೆಗೂ ಬರಿತಾನೆ ಇರೋದು. ಅಂತಹ ಬರಹಗಾರ್ತಿಯಕ್ಕೆ ಬರಿತಾನೆ ಇರೋದು ಅಂದರೆ ಬರಿತಾನೆ ಇರೋದು. ತಮ್ಮ ಒಂದು ತಂಗಿಗೆ ಒಂದು ಪತ್ರ ಬರೀತಾರೆ ಆ ವೇಳೆಯಲ್ಲಿ. ಅವಾಗ ಬರೀತಾರೆ, ಬಹಳ ಮುಖ್ಯವಾದಂಥ ವಿಷಯ ಇದು. ಐಸಿಸ್ ಅನ್ವೇಲ್ಡನ್ನು ನಾನು ಏಕಾಗ್ರತೆಯಿಂದ ಬರಿತಿದ್ದೀನಿ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಇಲ್ಲ, ನಾನು ಏಕಾಗ್ರತೆಯಿಂದ ಬರಿತಿಲ್ಲ. ನಾನು ಐಸಿಸ್ ದೇವತೆಯ ದರ್ಶನ ಮಾಡ್ತಾಯಿದ್ದೀನಿ ಅಂತಾರೆ. ಹಂಗಂದ್ರೇನು? ಐಸಿಸ್ ಅಂದರೆ ಏನು ಗೊತ್ತಾ? ಜ್ಞಾನ ದೇವತೆ. ನಾವು ಯಾರನ್ನು ಸರಸ್ವತಿ ಅಂತ ಪೂಜೆ ಮಾಡ್ತೀವೋ ಆ ಸರಸ್ವತಿಯ ಉನ್ಮೀಲನ ಅಂತ ಕನ್ನಡದಲ್ಲಿ ಐಸಿಸ್ ಅನ್ವೇಲ್ಡ್ ಗ್ರಂಥದ ಹೆಸರು. ಆ ಸರಸ್ವತಿಯನ್ನು ನಾನೇನು ಮಾಡ್ತಿದ್ದೀನಿ ಅಂದರೆ ದರ್ಶನ ಮಾಡ್ತಾಯಿದ್ದೀನಿ ಅಂತಾರೆ. ನಾನು ಬರೀತಿದ್ದೀನಿ ಅಂತ ಹೇಳ್ತಿಲ್ಲ, ನಾನು ಏಕಾಗ್ರವಾಗಿ ಬರೀತಿದ್ದೀನಿ ಅಲ್ಲ, ಆ ಸರಸ್ವತಿಯನ್ನು ನಾನು ಉನ್ಮೀಲನ ಮಾಡ್ಕೊಳ್ತಾ ಇದ್ದೀನಿ, ಅವಳನ್ನು ನಾನು ನೋಡ್ತಾ ಇದ್ದೀನಿ, ದರ್ಶನ ಮಾಡ್ತಿದ್ದೀನಿ ಅಂತ ಬರೀತಾರೆ. ಎಂಥ ಉದಾತ್ತವಾದಂತಹ ಮಾತು. ಎಲ್ಲಿ ನಾವು ಒಂದು ಪೇಜ್ ಏನಾದ್ರು ಬರೆದ್ಬಿಟ್ಟು ಕೊಟ್ಬಿಟ್ರೆ ಅದು ಪ್ರಿಂಟ್ ಆಯ್ತಾ ಇಲ್ವಾ, ಇವ್ರಿಗೆ ಕಳಿಸೋ ಅವ್ರಿಗೆ ಕಳಿಸೋ, ಇವರು ಅಂತಹ ಗ್ರಂಥವನ್ನು, ಅದು ಒಂದು ಗ್ರಂಥ, ಅದು ಬರೀ ಜ್ಞಾನವನ್ನು ತುಂಬಿದಂತಹ ಗ್ರಂಥಕ್ಕೆ ಅವ್ರು ಹೇಳ್ತಾರೆ ನಾನೇನು ಬರೀಲಿಲ್ಲ, ಆ ತಾಯಿಯನ್ನು ನಾನು ದರ್ಶನ ಮಾಡ್ತಾಯಿದ್ದೀನಿ ಅಂತ ಬರೀತಾರೆ. ಅಂತಹ ತಾಯಿ ಇವರು. HPV ತನ್ನ ಬಂಧುವರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ, ನಾನು ಐಸಿಸ್ ಬರೆದ್ನಲ್ಲ, ಏನೂ ಕಷ್ಟ ಆಗಲಿಲ್ಲ ನನಗೆ, ಸುಮ್ಮನೆ ಬರಿತಾ ಇದ್ದೆ, ಬರದೆ ಕಷ್ಟ ಆಗಲಿಲ್ಲ. ಯಾತಕ್ಕೆ ಅಂದರೆ ಬರೀ ಅಂತ ಅಪ್ಪಣೆ ಬಂದಾಗ ಬರಿತಾ ಇದ್ದೆ, ಅದಕ್ಕೆ ಬೇಕಾದ ಸಾಮಾನು ಸರಂಜಾಮುಗಳು ನನ್ನ ಟೇಬಲ್ ಮೇಲೆ ಬರ್ತಾ ಇತ್ತು. ಅದು ಸ್ಥೂಲವಾಗಿ ಅಲ್ಲ, ಸೂಕ್ಷ್ಮವಾಗಿ ಒಟ್ಟಿನಲ್ಲಿ ಬರ್ತಾಯಿತ್ತು. ಏನು ಬಂತು ಅದನ್ನು ನಾನು ಬರಿತಾ ಇದ್ದೆ. ಬರೀ ಅಂತ ಅಪ್ಪಣೆ ಕೊಟ್ಟ ತಕ್ಷಣ ನಾನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾಯಿದ್ದೆ. ಇಂತಹ ಒಬ್ಬ ಶಿಷ್ಯೆ ಮಹಾತ್ಮರಿಗೆ ಸಿಕ್ಕಿದ್ರೆ ಎಷ್ಟು ಕೆಲಸಗಳಾಗ್ಬೋದು ಅನ್ನೋಕ್ಕೆ ನಮ್ಮ ಅಮ್ಮವರು ಮತ್ತು HS ಆಲ್ಕಟ್ ಅವರೇ ಸಾಕ್ಷಿ ಅಲ್ವಾ. ಹಾಗೆ ಆನಿ ಬೆಸೆಂಟ್ ಅವರು. ಅಂದರೆ ಮಹಾತ್ಮರಿಗೆ ಈ ರೀತಿಯ ಶಿಷ್ಯರು ಬೇಕು, ಈ ರೀತಿ ಕೆಲಸ ಮಾಡುವಂಥವರು ಬೇಕು. ನನಗೆ ಈಗ ಕಷ್ಟ ಆಗ್ತಾಯಿದೆ, ಬೆನ್ನೋಗ್ತಾ ಇದೆ, ಕೂತ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿದೆ ಹೀಗಾಗಿದೆ, ನಾನು ಈಗ ಬರೆಯಲ್ಲ ಆಮೇಲೆ ಬರಿತೀನಿ ಅಂತ ಹೇಳಿದರೆ ಇಂಥ ಗ್ರಂಥಗಳು ಬರ್ತಿತ್ತಾ? ಇಲ್ಲ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಬರೆದಂತಹ ಉಂಟು. ಎಷ್ಟು ದೊಡ್ಡ ಎರಡು ವಾಲ್ಯೂಮ್ ಅದು ಐಸಿಸ್ ಅನ್ವೇಲ್ಡ್ ಅನ್ನುವಂಥ ಗ್ರಂಥ. ಹಾಗೆ ನಾನು ಬರಿ ಅಂತ ಹೇಳಿ ಅಪ್ಪಣೆ ಬಂದಾಗ ನಾನು ಕೂತ್ಕೊಂಡು ಬರಿತೀನಿ. ಅದರಲ್ಲಿ ಏನೇನಿದೆ ಅಂದರೆ ವೇದಾಂತ ಇದೆ, ಮನಃಶಾಸ್ತ್ರ ಇದೆ, ತತ್ವಜ್ಞಾನ ಇದೆ, ಮತ್ತು ಪ್ರಪಂಚದ ಎಲ್ಲ ಮತಗಳ ಬಗ್ಗೆ ಇದೆ, ಪ್ರಾಣಿಶಾಸ್ತ್ರ ಇದೆ, ಎಲ್ಲದೂ ಬರಿತೀನಿ ನಾನು. ಯಾಕೆಂದರೆ ನನ್ನ ಮುಂದೆ ಸಾಮಗ್ರಿಗಳು ಬರುತ್ತೆ ನನಗೆ ಅಂತಾರೆ. ಯಾರೋ ಒಬ್ಬರು ಹೇಳಿ ಬರೆಸ್ತಾರೆ, ಇಲ್ಲದೆ ಇದ್ದರೆ ಒಬ್ಬರು ಮಹಾತ್ಮರು ಬಂದು ಹೇಳ್ತಾರೆ, ನಾನು ಬರಿತೀನಿ. ನನ್ನ ಗುರುದೇವ ಸಹ ಬರೆಸ್ತಾರೆ. ಅಂದರೆ ಇವ್ರ ಗುರುದೇವ ಮಾಸ್ಟರ್ M ಅವರು, ಅಂದರೆ ಮಹಾತ್ಮ ಮೌರ್ಯರು, ಅವರು ಬರೆಸ್ತಾರೆ ಅಂತ ಬರೆದಿದ್ದಾರೆ ಅವರು. ಹಾಗೆ ಆಮೇಲೆ ಒಬ್ಬ ಸಿದ್ಧ ಪುರುಷರು ಬರ್ತಾರಂತೆ, ಅವರು ಬಂದು ಬರೆಸ್ತಾರಂತೆ. ಅವ್ರು ಬಂದು ಬರೆಸ್ತಾರೆ, ಅವ್ರು ಹೇಳ್ತಾರೆ ನಾನು ಬರಿತೀನಿ ಅಷ್ಟೇ ಅಂತಾರೆ. ಅಂದರೆ ನನಗೆ ತಿಳಿಯದೇ ಇರುವ ವಿಷಯವನ್ನು ಬರೀಬೇಕಾದಾಗ, ಅಂದರೆ ಎಲ್ಲರೂ ಎಲ್ಲ ವಿಷಯದಲ್ಲೂ ಪ್ರಾವೀಣ್ಯತೆ ಗಳಿಸ್ಕೊಳ್ಳೋಕ್ಕಾಗಲ್ಲ. ಇವ್ರು ಹೇಳ್ತಾರೆ ನನಗೆ ತಿಳಿಯದೇ ಇರೋವಂಥ ವಿಷಯವನ್ನು ನಾನು ಬರೀಬೇಕಾದಾಗ ಯಾರೋ ಒಬ್ಬರು ಬರೆದಿರೋ ಅಂಥ ಒಂದು ಪತ್ರ ನನ್ನ ಮುಂದೆ ಬರುತ್ತೆ, ಒಂದು ಹಾಳೆ ನನ್ನ ಮುಂದೆ ಬರುತ್ತೆ, ಅದನ್ನು ನೋಡ್ಕೊಂಡು ನಾನು ಬರಿತೀನಿ. ಯಾಕೆಂದ್ರೆ ನನಗೆ ಗೊತ್ತಿಲ್ಲ ವಿಷಯ, ಬರೆಯೋದಕ್ಕೂ ಗೊತ್ತಿಲ್ಲ. ಎಷ್ಟೋ ಸಲ ಸ್ಪೆಲ್ಲಿಂಗ್ಗಳು, ಸೈಂಟಿಫಿಕ್ ಬಯಾಲಜಿ ಸ್ಪೆಲ್ಲಿಂಗ್ಗಳು, ಝುವಾಲಜಿ ಸ್ಪೆಲ್ಲಿಂಗ್ಗಳು ನಮಗೆ ಬರೋಲ್ಲ. ಅದು ಯಾವುದ್ಯಾವುದೋ ಸೈಲೆಂಟ್ ಆಗಿಬಿಟ್ಟಿರುತ್ತೆ ಅಕ್ಷರಗಳು, ನಾವು ಅದನ್ನು ಹೇಳೋಕ್ಕೆ ಹೋದರೆ ಏನೇನೋ ಆಗಿಬಿಡುತ್ತೆ. ಅಂಥದ್ದೆಲ್ಲ ಬರೆಯೋವಾಗ ಏನಾಗುತ್ತೆ ಅಂದರೆ ನನ್ನ ಮುಂದೆ ಒಂದು ಹಾಳೆ ಬರುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಯಾರೋ ಬರೆದ ಕಾಗದಾನ ನನ್ನೆದುರು ಬಯಲಿನಲ್ಲಿ ಇಡ್ತಾರೆ, ಅದನ್ನು ನೋಡಿ ನಾನು ಬರೀತೀನಿ ಅಂತಾರೆ. ಏನಿದೆ ಈ ಗ್ರಂಥದಲ್ಲಿ, ಐಸಿಸ್ ಅನ್ವೇಲ್ಡಲ್ಲಿ?
ಅಂದರೆ ಏನಿಲ್ಲ ಅಂತ ಕೇಳಬೇಕು, ಏನಿದೆ ಅಂತ ಕೇಳಬಾರ್ದು, ಏನಿಲ್ಲ ಅಂತ ಕೇಳಬೇಕು. ಆವಾಗ ಅದರಲ್ಲಿ ವಿಜ್ಞಾನ ಇದೆ, ಧರ್ಮ ಇದೆ, ಪ್ರಾಚೀನ ನಿಗೂಢ ತತ್ವಶಾಸ್ತ್ರಗಳ ಬಗ್ಗೆ ಸತ್ಯ ಇದೆ. 19ನೇ ಶತಮಾನ ಬರೆಯ ಭೌತಿಕವಾದವನ್ನು ಟೀಕಿಸಿದಾಗ ಐತಿಹಾಸಿಕ, ಧಾರ್ಮಿಕ ಪಂಥಗಳ ಬಗ್ಗೆ, ಮತಧರ್ಮಗಳ ಬಗ್ಗೆ, ನಂಬಿಕೆಗಳ ಬಗ್ಗೆ, ಅವುಗಳ ಚಿಹ್ನೆಗಳ ಬಗ್ಗೆ, ಪುರಾಣಗಳ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ ಅನೇಕ ವಿಷಯಗಳಿದೆ. ಈ 2 ಗ್ರಂಥಗಳು ಐಸಿಸ್ ಅನ್ವೇಲ್ಡ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಓದ್ಬಿಟ್ರೆ ಅಂತೂ ಏನು ತಲೆ ಚಕ್ಕರ್ ಹೊಡೆದ್ಬಿಡುತ್ತೆ, ಅಷ್ಟೊಂದು ಜ್ಞಾನ ಅದರಲ್ಲಿ ತುಂಬಿಕೊಂಡಿದೆ. ಹಾಗಾಗಿ ಇದೆಲ್ಲ ಬರೀತಾ ಕಬಾಲ ಬಗ್ಗೆ ಬರೆದಿದ್ದಾರೆ, ಇಂಡಿಯಾ ಬಗ್ಗೆ ಬರೆದಿದ್ದಾರೆ, ಟಿಬೆಟ್ನಲ್ಲಿ ಬರೆದಿದ್ದಾರೆ, ಈಜಿಪ್ಟ್ ದೇಶದ ನಿಗೂಢ ಜಾಗಗಳ ಬಗ್ಗೆ ಬರೆದಿದ್ದಾರೆ. ಅದ್ರ ಜೊತೆಗೆ ಎಲ್ಲ ದೇವಸ್ಥಾನಗಳ ಬಗ್ಗೆ, ಅದರಲ್ಲಿ ಅಡಗಿರುವ ಆ ಒಂದು ಜ್ಞಾನ ಏನಿದೆ, ಆ ತತ್ವಶಾಸ್ತ್ರ ಏನಿದೆ, ಅಥವಾ ಅಲ್ಲೇನು ಇದು ನಡೆಯುತ್ತೆ ಅಂತ, ಏನು ಪವಾಡಗಳು ಅಂತ ನಡೆಯುತ್ತೆ ಅಂತ ಏನು ಹೇಳ್ತೀವಿ, ಅದೆಲ್ಲದರ ಬಗ್ಗೆ ಕೂಡ ಅವರು ಉಲ್ಲೇಖ ಕೊಟ್ಟಿದ್ದಾರೆ. ಪ್ರಕೃತಿ ನಿಯಮಗಳಿಗೆ ಅನುಗುಣವಾಗಿ ನಡೆದು ಉನ್ನತ ನಿಯಮಗಳ ಬಗ್ಗೆ ತಿಳಿದಾಗ ಜ್ಞಾನವನ್ನು ಪಡಿಬಹುದು ಅಂತ ಹೇಳ್ತಾರೆ. ಅಂದರೆ ಪ್ರಕೃತಿ ನಿಯಮಕ್ಕೆ ಅನುಸಾರವಾಗಿ ನಡೆದಾಗ ಮಾತ್ರ ಜ್ಞಾನದ ಹೊಳಹು ಸಿಗುತ್ತೆ, ಹೊರತು ಬಾಕಿ ಅಂತೆ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮಾನವ ಜನಾಂಗಕ್ಕೆ ಅವರು ಒಂದು ಬೀಗದ ಕಾಯಿ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ. ಏನು ಅಂತ ಹೇಳಿದರೆ ಅದನ್ನು ಉಪಯೋಗಿಸಿ ಜ್ಞಾನ ಪಡಿಬಹುದು ಅಂತಾರೆ. ಅದರಿಂದ ಅವರು ಪ್ರಜ್ಞೆ ಅನ್ನೋದು ಡೆಡ್ ಮ್ಯಾಟರ್ ಅಲ್ಲ, ಸಜೀವವಾದದ್ದು ಅಂತ ತಿಳಿಸ್ತಾರೆ. 1878ನೇ ಇಸ್ವಿನಲ್ಲಿ ನಮ್ಮ ಸೊಸೈಟಿ ಇಂಡಿಯಾ ದೇಶಕ್ಕೆ ವರ್ಗಾಯಿಸಲ್ಪಡುತ್ತಲ್ಲ, 1882ರಲ್ಲಿ ಅಡಿಯಾರನ್ನು ಪ್ರಮುಖ ಕಚೇರಿಯಾಗಿ ಮಾಡ್ಕೊಳ್ತಾರೆ. 1884ರಲ್ಲಿ ಅಮ್ಮವರು ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥ ಶುರು ಮಾಡ್ತಾರೆ. ಅಂದರೆ ಇದು ಐಸಿಸ್ ಅನ್ವೇಲ್ಡ್ ಮುಗ್ದು ಪ್ರಿಂಟ್ ಆಗುತ್ತೆ, ಈಗ ಸೀಕ್ರೆಟ್ ಡಾಕ್ಟ್ರಿನ್ ಪ್ರಾರಂಭ ಆಗುತ್ತೆ. ಆವಾಗ ಕೂಡ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರ ಸ್ವಲ್ಪ ಊಟ ಮಾಡೋದು, ಅಥವಾ ಮರೆತರೆ ಏನೂ ಇಲ್ಲ, ಮತ್ತೆ ಸಂಜೆ 7 ಗಂಟೆವರೆಗೂ ಬರೀತಿರ್ತಾರೆ. ಈ ಗ್ರಂಥದಲ್ಲಿ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಏನಿದೆ ಅಂತ ನೋಡೋದಾದರೆ ಥಿಯಾಸಫಿಯ ಮೂಲಭೂತ ತತ್ವಗಳ ವಿವರಣೆಯನ್ನು ಕೊಡ್ತಾರೆ. ಅದರಲ್ಲಿ ಜಗತ್ತಿನ ಎಲ್ಲ ಮಹಾನ್ ಧರ್ಮಗಳ ಹಿಂದೆ ಇರುವಂತಹ ಪ್ರಾಚೀನ ಆಧ್ಯಾತ್ಮಿಕ ಸತ್ಯವನ್ನು ತಿಳಿಸ್ತಾರೆ. ಈ ಶತಮಾನದಲ್ಲಿ ಮಾನವನ ಬೆಳವಣಿಗೆಗೆ ಅನುಸಾರವಾಗಿ ಏನೇನು ಜ್ಞಾನವನ್ನು ಕೊಡಬಹುದೋ ಆ ಎಲ್ಲ ಜ್ಞಾನವೂ ಕೂಡ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥದಲ್ಲಿ ಇದೆ. ಇದು ಅವ್ರು ಮಾಡಿದಂತಹ ಒಂದು ಕೆಲಸ. ಅಷ್ಟನ್ನು ಕೂಡ ನಾನು ಕೊಟ್ಟಿದ್ದೇನೆ. ಈ ಇದರಲ್ಲಿ ಮಾನವನ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ಕೊಡಬೇಕಾದ ಎಲ್ಲ ಜ್ಞಾನವನ್ನು ಕೂಡ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಅಡಗಿಸಿಟ್ಟಿದ್ದೇವೆ ಅಂತ ಹೇಳ್ತಾರೆ. KH ಗುರುಗಳು ಒಬ್ಬ ಶಿಷ್ಯನಿಗೆ ಬರೆದ ಪತ್ರದಲ್ಲಿ ಅವ್ರು ಬರೀತಾರೆ, ಸೀಕ್ರೆಟ್ ಡಾಕ್ಟ್ರಿನ್ ಪೂರ್ತಿ ಬರೆದಾದ ಮೇಲೆ ಅದು ಮೌರ್ಯ ಮಹರ್ಷಿಗಳು ಉಪಾಸಿಕ ಅನ್ನೋದು ಈ ಜನ್ಮದಲ್ಲಿ ಅವರು ಬ್ಲವಟ್ಸ್ಕಿ ಅಮ್ಮ ಅವರಿಗೆ ಕೊಟ್ಟಂತಹ ಒಂದು ಹೆಸರು. ಉಪಾಸಿಕ ಮತ್ತು KH ಗುರುಗಳು 3 ಜನ ಬರೆದಿರುವುದು ಅನ್ನುವುದು ತಿಳಿಯುತ್ತೆ ಅಂತ ಬರೀತಾರೆ. ಅಂದರೆ ಅಕ್ಷರಗಳ ಬದಲಾವಣೆ ಇದೆ, ವಿಷಯಾಂತರ ಎಲ್ಲವೂ ಕೂಡ ನಮಗೆ ಗೊತ್ತಾಗುತ್ತೆ. ಒಬ್ಬರು ಬರೆದಿರೋದಲ್ಲ ಇದು ಅಂತ ಹೇಳಿ ಗೊತ್ತಾಗುತ್ತೆ, ಇಷ್ಟು ಜನ ಬರೆದಿರೋದು ಇದು ಅಂತ ಹೇಳಿ ಕುತುಂಬ ಮಹರ್ಷಿಗಳು ಬರೀತಾರೆ. ಈ ಮಹಾನ್ ಗ್ರಂಥದಲ್ಲಿ ಏನಿದೆ ಅಂತ ಹೇಳಿದರೆ, ಜ್ಞಾನಪೂರ್ಣರಾದ ಸಿದ್ಧ ಪುರುಷರಿಂದ ಬರೆಯಲ್ಪಟ್ಟ ದ ಸ್ಟ್ಯಾನ್ಸಸ್ ಫ್ರಮ್ ದ ಧ್ಯಾನ್ ಬುಕ್ ಆಫ್ ದ ಧ್ಯಾನ್ ಅನ್ನುವ, ಅಂದರೆ ಧ್ಯಾನ ಗ್ರಂಥ ಕವನಗಳಲ್ಲಿರುವ ಶ್ಲೋಕಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಅದರ ಮೇಲೆ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಒಂದು ಶ್ಲೋಕ ಬರೆಯೋದು, ಅದರ ಮೇಲೆ ವ್ಯಾಖ್ಯಾನ, ಇನ್ನೊಂದು ಶ್ಲೋಕ ಅದರ ಮೇಲೆ ವ್ಯಾಖ್ಯಾನ, ಆ ರೀತಿ ಬರೆದಿದ್ದಾರೆ. ಇದೊಂದು ಅದ್ಭುತ ಗ್ರಂಥ. ಈ ಪ್ರಪಂಚದಲ್ಲಿ ಯಾರೂ ಸಹ ಬರೆದಿಲ್ಲ ಈ ರೀತಿಯ ಗ್ರಂಥವನ್ನು ಅಂತಾರೆ. ಇದರಲ್ಲಿ ಥಿಯಾಸಫಿಯ ಮೂಲಭೂತ ತತ್ವಗಳ ವಿವರಣೆ ಇದೆ. ವಿಶ್ವದ ಉಗಮ ಮತ್ತು ವಿಕಾಸ, ಲಾ ಆಫ್ ಪೀರಿಯಾಡಿಸಿಟಿ, ಅಂದರೆ ವಿಶ್ವ ಉತ್ಪತ್ತಿ ಆಗತ್ತೆ ಮತ್ತು ಹಿಂದೆ ಹೋಗುತ್ತಲ್ವ, ಅದನ್ನು ಲಾ ಆಫ್ ಪೀರಿಯಾಡಿಸಿಟಿ ಅಂತ ಕರೀತಾರೆ. ಮನುಕುಲದ ಅಧ್ಯಾತ್ಮದ ವಿಕಾಸ, ಮಹಾವಂಶಗಳು, ಪರಮಸತ್ಯ, ಕರ್ಮ, ಆಮೇಲೆ ಪುನರ್ಜನ್ಮ, ವಿಶ್ವ ಮತ್ತು ಮಾನವ ಚೈತನ್ಯದ ವಿಕಾಸ ಹೇಗಾಗ್ತಿದೆ ಅದರ ಬಗ್ಗೆ ಇದೆ. ಮತ್ತು ಪ್ರಾಚೀನ ಜ್ಞಾನ ಪರಂಪರೆಯ ಬಗ್ಗೆ ಬರೆದಿದ್ದಾರೆ. ಇಷ್ಟು ಕೂಡ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಸಿಗುವಂಥ ವಿಷಯ. ಅಮ್ಮ ಅವರು 1888ರಲ್ಲಿ ಥಿಯಾಸಫಿಯ ಅಂತರಂಗ ಶಾಲೆಯನ್ನು ತೆಗಿತಾರೆ. ಬಹಳ ಸೀರಿಯಸ್ ಆಗಿ ವಿಷಯವನ್ನು ತಿಳ್ಕೊಂಡು ನಾನು ಸಾಧನೆ ಮಾಡ್ತೀನಿ ಅನ್ನುವಂತಹ ಜನರಿಗೆ ಗುಪ್ತ ವಿದ್ಯಾಶಾಲೆ ಅನ್ನುವಂತಹ ES ಅನ್ನುವಂತಹ ಒಂದು ಗುಂಪನ್ನು ಅದನ್ನು ಅವರು ತೆಗಿತಾರೆ. 1889ರಲ್ಲಿ ಬ್ಲವಟ್ಸ್ಕಿ ಅಮ್ಮವರು ಥಿಯೋಸಾಫಿಕಲ್ ಸೊಸೈಟಿಯ
3 ಪ್ರಕಟಿತ ಉದ್ದೇಶಗಳಲ್ಲದೆ 4ನೆಯ ಒಂದು ಉದ್ದೇಶದ ಬಗ್ಗೆ ತಿಳಿಸ್ತೀನಿ. 3 ಪ್ರಕಟಿತ ಉದ್ದೇಶ ನಮಗೆಲ್ಲ ಗೊತ್ತು, ಗುರಿ ನಮಗೆಲ್ಲ ಗೊತ್ತು. ಆದರೆ ಇಲ್ಲಿ 4ನೆಯದ್ರ ಬಗ್ಗೆ ತಿಳಿಸ್ತಾರೆ. ಬಹಳ ಮುಖ್ಯವಾದಂತಹದ್ದು ಇದು. ಈ ಪ್ರಮುಖ ಉದ್ದೇಶ ಏನಪ್ಪ? 4ನೆಯ ಉದ್ದೇಶ ಬರೆಯಲ್ಪಟ್ಟಿಲ್ಲದಲೇ ಇರುವಂತಹದ್ದು ಅಂತ ಹೇಳಿದರೆ, ಇಡೀ ಮಾನವತೆಯನ್ನು ಮುಂದೆ ಬರುವಂತಹ ವಿಶ್ವಗುರುವಿನ ಆಗಮನಕ್ಕಾಗಿ ಸಜ್ಜುಗೊಳಿಸುವುದು. ಮುಂದೆ ಬರುವ ವಿಶ್ವಗುರು ಯಾರು ಬಂದಿದ್ದೋ? ಜೆ ಕೃಷ್ಣಮೂರ್ತಿಯವರು. ಅವರು ಬರುವುದಕ್ಕೆ ಸಜ್ಜುಗೊಳಿಸಲಾಗುತ್ತಿದೆ. ಮಾನವತೆಯನ್ನೇ ಸಜ್ಜುಗೊಳಿಸ್ತಾ ಇದ್ದೀವಿ ನಾವು ಥಿಯೋಸಾಫಿಕಲ್ ಸೊಸೈಟಿಯ ಮುಖಾಂತರ ಅಂತ ಹೇಳ್ತಾರೆ. ಮಾನವ ಸಂಸರಣೆಯನ್ನು ಮುಂದೆ ತೆಗೆದುಕೊಂಡು ಹೋಗಲು ಬೋಧಿಸತ್ವರಾದಂತಹ ಮೈತ್ರೇಯ ಮಹರ್ಷಿಗಳ ಆಗಮನವಾಗುತ್ತದೆ ಅಂತ ಬರೆದಿದ್ದಾರೆ, ಅಂತ ಹೇಳ್ತಾರೆ ಅವರು. ಮೈತ್ರೇಯ ಮಹರ್ಷಿಗಳ ಆಗಮನ ಆಗ್ತಾ ಇದೆ, ಈಗ ಆಗೋದ್ರಲ್ಲಿದೆ ಅಂತ ಹೇಳ್ತಾರೆ. ಈ ಭೂಮಿಯ ಮೇಲೆ ಅವರ ಆಗಮನ ಆಗತ್ತೆ ಅಂತ ಘೋಷಣೆ ಮಾಡ್ತಾರೆ. ಇದು 4ನೆಯ ಉದ್ದೇಶ ಥಿಯೋಸಾಫಿಕಲ್ ಸೊಸೈಟಿದು. ಅಂದರೆ ವಿಶ್ವಗುರುವಿಗೆ ಆಗಮನಕ್ಕೆ ಸಿದ್ಧ ಮಾಡುವುದು, ಅಂದರೆ ಒಂದು ಭೂಮಿಕೆಯನ್ನು ಸಿದ್ಧ ಮಾಡುವಂತಹ ಕೆಲಸ ಆಗ ಅಮ್ಮವರು ಮತ್ತು ಆಲ್ಕಾಟ್ ಅವರು ಮಾಡ್ತಾರೆ. ಅವರು ತಮ್ಮ ಜೀವಿತದಲ್ಲಿ ಅನೇಕ ಗ್ರಂಥಗಳನ್ನು ಬರೀತಾರೆ. ಐಸಿಸ್ ಅನ್ವೇಲ್ಡ್ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಸೀಕ್ರೆಟ್ ಡಾಕ್ಟ್ರಿನ್ ಬರೀತಾರೆ. ಎಲ್ಲ ಆವೃತ್ತಿಗಳು 5 ಆವೃತ್ತಿ ಇದೆ ಅದು. ಆಮೇಲೆ ಕೀಟು ಥಿಯಾಸಫಿ, ಅಂದರೆ ಥಿಯಾಸಫಿಯ ನಿಜ ಸ್ವರೂಪ ಅಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಅದ್ಭುತವಾದಂತಹ ಗ್ರಂಥ. ಪ್ರಾರಂಭದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಗೆ ಸೇರಿದಂಥವ್ರಿಗೆ ನಾವು ಈ ಗ್ರಂಥ ಕೊಡ್ತೀವಿ, ಇದನ್ನು ಓದಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಥಿಯಾಸಫಿಯ ಬಗ್ಗೆ ನಿಮ್ಗೆ ಏನೇನು ಅನುಮಾನಗಳಿದೆಯೋ ಆ ಎಲ್ಲ ಅನುಮಾನಕ್ಕೂ ಕೂಡ ಸರಳವಾದ ಪರಿಹಾರ ಈ ಒಂದು ಗ್ರಂಥದಲ್ಲಿ ಉತ್ತರ ಇದೆ. ಇನ್ನು ಗುಪ್ತ ವಿದ್ಯಾನುಷ್ಠಾನ, ಪ್ರಾಕ್ಟಿಕಲ್ ಅಕಲ್ಟಿಸಮ್ ಅಂತ ಬರೀತಾರೆ. ಆಮೇಲೆ ಮೌನವಾಣಿ ಗ್ರಂಥ ಬರೀತಾರೆ. ಲೂಸಿಫರ್ ಥಿಯಾಸಫಿಸ್ಟ್ ಪತ್ರಿಕೆಗಳಲ್ಲಿ ಅನೇಕ ಲೇಖನಗಳನ್ನು ಬರೀತಾರೆ. ಆಮೇಲೆ ಅವರದ್ದು ಒಂದು ಕಾವ್ಯನಾಮ ಇತ್ತು, ಆ ಹೆಸರಿನಲ್ಲಿ ಅವರು ಬರಿತಾಯಿದ್ರು. ಬಹಳಷ್ಟು ಜನಕ್ಕೆ ಅದು ಗೊತ್ತಿಲ್ಲ. ಏನು ಅವ್ರ ಹೆಸರು? ರಾಧಾಬಾಯಿ. ರಾಧಾಬಾಯಿ ಅಂತ ಅವ್ರ ಹೆಸರಿಟ್ಟುಕೊಂಡು ಅನೇಕ ಲೇಖನಗಳನ್ನು ಪತ್ರಿಕೆಗಳಿಗೆ ಬರೀತಾಯಿದ್ರು. ಅಮ್ಮವರು ಬರೆದಂತಹ ಕೀಟು ಥಿಯಾಸಫಿ ಗ್ರಂಥದಲ್ಲಿ, ಅಂದರೆ ಥಿಯಾಸಫಿಯ ನಿಜ ಸ್ವರೂಪ ಗ್ರಂಥ ಅಥವಾ ಪ್ರಶ್ನೋತ್ತರ ರೂಪದಲ್ಲಿರೋದು ಎಲ್ರಿಗೂ ಅರ್ಥ ಆಗುವಂತಹದ್ದು. ಇನ್ನು ಅಮ್ಮವರು ಮೇ 8, 1891ರಲ್ಲಿ ತಮ್ಮ ಸ್ಥೂಲ ದೇಹವನ್ನು ತ್ಯಜಿಸ್ತಾರೆ. ಮರಣಾನಂತರ ಅವರ ಪವಿತ್ರ ದೇಹವನ್ನು ಅಗ್ನಿಗೆ ಅರ್ಪಿಸಲಾಗತ್ತೆ. ಅವರ ಮರಣದ ದಿನವನ್ನು ಪ್ರಪಂಚದಾದ್ಯಂತ ಶ್ವೇತ ಪದ್ಮಾಷ್ಟಮಿ ಅಂತ ಆಚರಿಸ್ತೇವೆ. ಮೇ 8 ಯಾವಾಗಲೂ ಕೂಡ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಕೂಡ ಮೇ 8 ಅಮ್ಮವ್ರಿಗೆ ಒಂದು ನಮನವನ್ನು, ಕೃತಜ್ಞತೆಯನ್ನು ಅರ್ಪಿಸುವಂತಹ ದಿವಸ ಆಗಿರುತ್ತೆ. ಅವತ್ತೆಲ್ಲ ಸದಸ್ಯರು ಸೇರಿ ಲೈಟ್ ಆಫ್ ಏಷ್ಯಾ ಓದ್ತಾರೆ, ಭಗವದ್ಗೀತೆ ಪಠಣವನ್ನು ಮಾಡ್ತಾರೆ. ಬ್ಲಡ್ಸ್ಗೆ ಅಮ್ಮವ್ರಿಗೆ ಒಂದು ಅದ್ಭುತವಾದ ಯೋಗ ಶಕ್ತಿ ಇರುತ್ತೆ. ಅದು ಅವರ ಹತ್ತಿರ ಇದ್ದಂತಹವರನ್ನು ಪರಿವರ್ತನೆಗೊಳಿಸುವಷ್ಟು ಶಕ್ತಿಯನ್ನು ಹೊಂದಿರುತ್ತೆ. ಅಂದರೆ ಯಾರ್ಯಾರು ಅವ್ರ ಹತ್ರ ಬರ್ತಾರೋ ಅವರ ಧೀಶಕ್ತಿಯು ಉದ್ದೀಪನ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರು ಆಧ್ಯಾತ್ಮವಾಗಿ ಪರಿವರ್ತನೆ ಆಗ್ತಾ ಇರ್ತಾರೆ. ಗುರುಗಳೊಂದಿಗೆ ಅವರಿಗಿದ್ದಂತಹ ಸಂಪರ್ಕ ಅತ್ಯಂತ ಉನ್ನತವಾದಂತಹ ಜ್ಞಾನವನ್ನು ಥಿಯಾಸಫಿ ಅನ್ನುವ ಹೆಸರಿನಲ್ಲಿ ಪ್ರಪಂಚಕ್ಕೆ ಕೊಟ್ಟರು. ಅಂದರೆ ಥಿಯಾಸಫಿಗೆ ಕೊಟ್ಟಂತಹ ಕೊಡುಗೆ ಬ್ಲಡ್ಸ್ಗೆ ಅಮ್ಮನವರದ್ದು ಪ್ರಪಂಚಕ್ಕೆ ಕೊಡುಗೆ. ಯಾರು ಸೀಕ್ರೆಟ್ ಡಾಕ್ಟ್ರಿನ ಅಧ್ಯಯನ ಮಾಡ್ತಾರೋ ಅವರು ಉನ್ನತ ಜ್ಞಾನವನ್ನು ಖಂಡಿತ ಪಡ್ಕೊಳ್ತಾರೆ ಅಂತ ಅಮ್ಮವರೊಂದು ಕಡೆ ಬರೀತಾರೆ. ಅದಕ್ಕಾಗಿ ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರು ತಪ್ಪದೆ ಸೀಕ್ರೆಟ್ ಡಾಕ್ಟ್ರಿನನ್ನು ಓದಲೇಬೇಕು. ಓದಿದಾಗ ಮಾತ್ರ ಜ್ಞಾನ ಉನ್ನತ ಮಟ್ಟಕ್ಕೆ ಇರೋದಕ್ಕೆ ಸಾಧ್ಯ ಆಗುತ್ತೆ, ಧೀಶಕ್ತಿ ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತೆ. ಅವರ ಎಲ್ಲ ಗ್ರಂಥಗಳು, ಎಲ್ಲ ಲೇಖನಗಳು ಎಲ್ಲವೂ ಕೂಡ ಜ್ಞಾನವನ್ನು ನೀಡುವ ಕಾಮಧೇನುವಿನಂತೆ. ನೀವೆಷ್ಟು ಹಾಲು ಕರಿತೀರೋ ಅಷ್ಟು ನಿಮ್ಮದು. ಒಂದು ಹಸು ಇದೆ, ಕಾಮಧೇನು ಇದೆ, ನೀವೆಷ್ಟು ಕರ್ಕೊತೀರ ಹಾಲು ಅಂದರೆ ಅಷ್ಟು ಜ್ಞಾನ ನಿಮ್ಮದು. ಕರ್ಕೊಳ್ಳಿಲ್ಲ ಅಂದರೆ ಇಲ್ಲ, ಆ ರೀತಿ. ಅದಕ್ಕೋಸ್ಕರ ಅದು ಕಾಮಧೇನುವಿನಂತೆ ಎಲ್ಲ ಗ್ರಂಥಗಳು ಇದೆ. ಎಷ್ಟೆಷ್ಟು ಓದ್ತೀರಾ ಅಷ್ಟೆಷ್ಟು ತಿಳ್ಕೊಳ್ತೀರಾ, ಅಷ್ಟೆಷ್ಟು ಜ್ಞಾನವಂತರಾಗ್ತೀರ. ಅಮ್ಮನವರ ಧ್ಯೇಯ ಏನಾಗಿತ್ತು ಅಂದರೆ ಇಡೀ ಮಾನವತೆ, ಇಡೀ ಪ್ರಪಂಚವನ್ನು ಒಂದು ಸೂತ್ರದಲ್ಲಿ ಬಂಧಿಸುವುದಾಗಿತ್ತು. ಒಂದು ಸೂತ್ರದ ಪ್ರಕಾರ ಎಲ್ಲ ಮಾನವತೆಯು ಒಂದಾಗಬೇಕು. ಅಲ್ಲಿ ಜಾತಿ, ಮತ, ಲಿಂಗ ಭೇದ ಇಲ್ಲದ ಸಾರ್ವತ್ರಿಕ ಸಹೋದರ ಭಾವ, ಅಂದರೆ ಎಲ್ಲರೂ ಸಹೋದರರೇ ಎನ್ನುವ ಆ ಒಂದು ಚೈನನ್ನು ನಿರ್ಮಿಸೋದಕ್ಕೆ ಅವರು ಇಷ್ಟಪಟ್ಟರು. ಹಾಗಾಗಿ
ಎಲ್ಲರೂ ಜ್ಞಾನವಂತರಾಗಬೇಕು, ಎಲ್ಲರೂ ಕೂಡ ಧ್ಯೇಯದಿಂದ ಬಾಳುತ್ತಾ ಪ್ರಪಂಚವೇ ಒಂದು ಕುಟುಂಬ ಅಂದ್ರೇನು, ವಸುಧೈವ ಕುಟುಂಬಕಂ ಅಂತ ಹೇಳ್ತೀವಲ್ಲ, ಒಂದು ಕುಟುಂಬದಂತೆ ಇಡೀ ಪ್ರಪಂಚ ಶಾಂತಿಯಿಂದ, ಸಹನೆಯಿಂದ, ನೆಮ್ಮದಿಯಿಂದ ಜೀವನ ಮಾಡಬೇಕು. ಉನ್ನತ ಹಂತಕ್ಕೆ ಹೋಗ್ತಾ ಅಧ್ಯಾತ್ಮವಾಗಿ ಮುಂದುವರೆದು ಪ್ರತಿಯೊಬ್ಬರೂ ಜೀವನ್ಮುಕ್ತರಾಗಬೇಕು. ಇದು ಅಮ್ಮನವರ ಆಶಯ. ಇಂಥ ಮಹಾನ್ ತಾಯಿಯ ಬಗ್ಗೆ ನಾವು ಸ್ವಲ್ಪ ಬರೀ ಒಂದು 3/4 ಗಂಟೆಯಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದು ಕುಟುಂಬದಲ್ಲಿ ಇರಬೇಕು, ಅಧ್ಯಾತ್ಮವಾಗಿ ಬೆಳಿಬೇಕು ಅನ್ನೋದಾಗಿತ್ತು. ಇಂತಹ ಉನ್ನತ ಧ್ಯೇಯವನ್ನು ಆಕೆ ಹೊಂದಿದ್ದು ಇಡೀ ಜೀವಿತವನ್ನು ಈ ದಿಕ್ಕಿನಲ್ಲಿ ಜನರಿಗೆ ನೀಡುವುದಕ್ಕೆ ಮೀಸಲಾಗಿರಿಸಿದರು. ಇಡೀ ಜೀವನದಲ್ಲಿ ಇನ್ನೇನೂ ಅವರು ಗಳಿಸ್ಕೊಳ್ಳಿಲ್ಲ. ಏನನ್ನು ಗಳಿಸಿದ್ರು ಎಲ್ಲವನ್ನು ದಾನ ಮಾಡಿದ್ರು. ಐಸಿಸ್ ಅನ್ವೇಲ್ಡ್, ಸೀಕ್ರೆಟ್ ಡಾಕ್ಟ್ರಿನ್, ಕೀ ಟು ಥಿಯಾಸಫಿ, ಮಾರ್ಗ, ಇದು ಮೌನವಾಣಿ, ಎಲ್ಲದರಲ್ಲೂ ಕೊಟ್ಬಿಟ್ರು ಅವ್ರು ನಮಗೆ. ತಾನು ಅನೇಕ ಕಷ್ಟಗಳನ್ನು ಅನುಭವಿಸಿದ್ರು ಕೂಡ ಜನತೆಗಾಗಿ, ತಾನು ನಂಬಿದ ಮಹಾತ್ಮರ ಸೇವೆಯನ್ನು ಮಾಡೋದಕ್ಕಾಗಿ ಆಕೆ ತನ್ನ ಇಡೀ ಜೀವಿತವನ್ನು ಮುಡುಪಾಗಿಟ್ಟಿದ್ರು. ಇಂತಹ ಮಹಾನ್ ಚೇತನಕ್ಕೆ ನಾವು ಏನು ಮಾಡಲಿಕ್ಕೆ ಸಾಧ್ಯ? ಗೌರವದಿಂದ ಒಂದು ನಮಸ್ಕಾರ, ಒಂದು ಕೃತಜ್ಞತೆ, ಆಕೆಯನ್ನು ಜ್ಞಾಪಿಸ್ಕೊಂಡು ಬೆಳಗ್ಗೆ ಎದ್ದು ಯಾರ್ಯಾರ ನೆನೆಯಲಿ ಅಂದರೆ ಇವರಿಬ್ಬರು ದ್ವಯರನ್ನು ನಾವು ಜ್ಞಾಪಿಸ್ಕೋಬೇಕಾಗತ್ತೆ. ಇದು HBB ಅಮ್ಮನವರು ಮತ್ತು ಅವರ ಆಲ್ಕಾಟ್ರವರು ಈ ಥಿಯಾಸಫಿಗಾಗಿ ಮತ್ತು ಥಿಯಾಸಫಿಕಲ್ ಇದು ಸೊಸೈಟಿಗಾಗಿ ಕೊಟ್ಟಂತಹದ್ದು. ಅವರ ಆಶಯ ಒಂದೇ ಒಂದಾಗಿತ್ತು, ಕೀಪ್ ದ ಲಿಂಕ್ ಅನ್ಬ್ರೋಕನ್ ಅನ್ನೋದು ಲಾಸ್ಟ್ ಮೆಸೇಜ್. ಅಂದರೆ ಈ ಲಿಂಕ್ ಅಂದರೆ ಮಾನವತೆ ಅನ್ನೋದೆಲ್ಲವೂ ಒಂದು ಸರಪಳಿಯಂತೆ ಇರಬೇಕು, ಪ್ರತಿಯೊಬ್ಬರೂ ಸಹೋದರರಂತೆ ಬಾಳಬೇಕು ಅನ್ನುವ ಈ ಒಂದು ಚೈನ್ ಇದೆಯಲ್ಲ, ಆ ಲಿಂಕ್ಗಳನ್ನು ಅಂದರೆ ಆ ಕೊಂಡಿಗಳನ್ನು ಬೇರೆ ಬೇರೆ ಮಾಡಬೇಡಿ ಯಾರೂ. ಪ್ರತಿಯೊಬ್ಬರು ಕೂಡ ಅವುಗಳು ಒಟ್ಟಾಗಿದ್ದು ಒಂದು ಕುಟುಂಬದಂತೆ ಪ್ರತಿಯೊಬ್ಬರು ಬಾಳಿ ಅನ್ನುವಂತಹದ್ದು ಅವರ ಒಂದು ಕೊನೆಯ ಮೆಸೇಜ್ ಆಗಿತ್ತು. ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಆಗ್ತಾಯಿದೆ.